ನಮಸ್ಕಾರ ಸ್ನೇಹಿತರೆ IB ಸೆಕ್ಯೂರಿಟಿ ಅಸಿಸ್ಟೆಂಟ್ ಇಂಟೆಲಿಜೆನ್ಸ್ ಬ್ಯೂರೋ ಈ ಒಂದು ಎಕ್ಸಾಮ್ಗೆ ಸಂಬಂಧ ವಿಡಿಯೋ ಸರಣಿ ಏನು ಮಾಡ್ತಾ ಇದ್ದೀವಿ. ಇವತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ತೊಗೊಂಡಿದ್ದೀನಿ. ವಿಡಿಯೋ 1 ನೋಡಿ. ಈ ಒಂದು ಟೈರ್ 1 ಅಲ್ಲಿ ನಿಮಗೆ ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್, ಇಂಗ್ಲಿಷ್ ಇರುತ್ತೆ, ಜನರಲ್ ಸ್ಟಡೀಸ್ ಇರುತ್ತೆ. 5 ಸೆಕ್ಷನ್ಸ್ಗಳು, 20 ಕ್ವಶನ್ಸ್ಗಳು, 20 ಮಾರ್ಕ್ಸ್, 100. ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ವಿ ಇದ್ರಿಗೆ ಸಂಬಂಧಪಟ್ಟಂತೆ, ರೀಸನಿಂಗ್ ಸಂಬಂಧಪಟ್ಟಂತೆ. ನೋಡಿಲ್ಲ ಅಂದ್ರೆ ನೋಡಿ, ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಚೆಕ್ಔಟ್ ಮಾಡಿ. ಇವತ್ತು ನಾವು ಆಪ್ಟಿಟ್ಯೂಡ್ ಬಗ್ಗೆ ತಗೋತಾ ಇದ್ದೀವಿ. ಅಂದರೆ ಮೆಂಟಲ್ ಅಬಿಲಿಟಿ ಅಂತ ನಾವೇನಿಲ್ಲಿ KPSC ಅಲ್ಲಿ ಕರಿತೀವಿ ಕರ್ನಾಟಕದ ಎಕ್ಸಾಮ್ಸ್ಗಳಲ್ಲಿ. ಸೊ ಆ ರಿಲೇಟೆಡ್ ಕ್ವಶನ್ಸ್ ತಗೋತಾ ಇದ್ದೀವಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಸ್ನೇಹಿತರು, ಮಾಡಿಲ್ಲ ಅಂದರೆ ಅಲ್ಲೂ ಕೂಡ ಲಿಂಕ್ಗಳನ್ನ ಶೇರ್ ಮಾಡ್ತೀವಿ. ಫೈನ್ ಸರ್, ನಾನು ಡೈರೆಕ್ಟಾಗಿ ಕ್ವಶನ್ಸ್ ಬರ್ತೇನೆ ನೋಡಿ. ಇಂಗ್ಲೀಷ್ ಮತ್ತು ಹಿಂದಿಲಿ ಇರುತ್ತೆ, ತೊಂದರೆ ಇಲ್ಲ. ಇದೇ ಏನು ಅಷ್ಟೊಂದು ದೊಡ್ಡ ಕ್ವಶನ್ಸ್ಗಳು ಏನಿರಲ್ಲ, ತುಂಬ ಅಂದರೆ 20 ಕ್ವಶನ್ಸ್ ಅಲ್ವಾ. ಸೊ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಅಂದ್ರೆ ಪ್ರಾಕ್ಟೀಸ್ ಬೇಕಷ್ಟೇ. ಈಗ ಇದು ನೋಡಿ, ಎವ್ಯಾಲ್ಯುವೇಟ್ ದ ಫಾಲೋಯಿಂಗ್ ಅಂತಿದೆ. ಅಂದ್ರೆ ಇದನ್ನ ಸಾಲ್ವ್ ಮಾಡಬೇಕು. ಇಲ್ಲಿ 4th ರೂಟ್ ಆಫ್ 0.000081 ಅಂತಿದೆ. ಸೊ ಇದನ್ನ ಸಾಲ್ವ್ ಮಾಡೋದು ಹೆಂಗೆ? ನೀವು ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ನಿಮ್ಗೆ ಗೊತ್ತಿರಬೇಕು. ಏನ್ ಸರ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಈ ಪಾಯಿಂಟ್ ಇದೆಯಲ್ಲ, ತಲೆ ಕೆಡ್ಸ್ಕೋಬಾರ್ದು. ಈಗ 100 ಅಂತಿರುತ್ತೆ, ಸ್ಕ್ವೇರ್ ರೂಟ್ 100 ತೆಗೆಯೋದು ಹೆಂಗೆ ಸರ್? 10 ಅಂತೀವಿ. ಇಲ್ಲಿ 3 ಇರೋ ಡಿಜಿಟ್ 2 ಆಗುತ್ತಲ್ಲ. ಎಸ್, ಅರ್ಥ ಆಗ್ತಿದೆಯಲ್ಲ? 3 ಇರೋ ಡಿಜಿಟ್ 2 ಆಗುತ್ತೆ ಅಲ್ವಾ ಸರ್? ಈಗ ಸ್ಕ್ವೇರ್ ರೂಟ್ ಆಫ್ 16 ಅಂದ್ರೆ 4 ಅಂತೀವಿ. 2 ಇರೋದು 1 ಆಗುತ್ತೆ ಅಲ್ವಾ? ಇಂದ ಸೇಮ್ ವೇ ಅಷ್ಟೇ. ಇಲ್ಲಿ ನೋಡಿ, ಈ ಫಸ್ಟ್ ಒನ್ ನೋಡಿ, ಇದು ಫಸ್ಟ್ ಇಲ್ಲಿ 4th ರೂಟ್ ಇದೆ. ಫಸ್ಟ್ ಸ್ಕ್ವೇರ್ ರೂಟ್ ತಗೊಳ್ಳಿ. ಅಂದ್ರೆ ಈ 4th ಬದಲು ಸ್ಕ್ವೇರ್ ಮಾಡ್ಕೊಳ್ಳಿ. ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? 0. ಇಲ್ಲಿ ನೋಡಿ, ಈ 3 ಸಂಖ್ಯೆನ 2 ಮಾಡ್ಕೋಬೇಕಷ್ಟೇ. ಓಕೆ, 0 ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಗೊತ್ತಾ? ಇಲ್ಲಿ ನೀವು ಇದನ್ನ ಮಾಡ್ಬೇಕಾದ್ರೆ ನೀವೇನು, ಈಗ ಫಾರ್ ಎಕ್ಸಾಂಪಲ್ ಈಗ 81 ಇದೆ, ನೀವು ಇದನ್ನು ಬರ್ಕೊಳ್ಳೋ ನೆಸಿಟಿನೇ ಇಲ್ಲ. ಈಗ 81 ಇದೆ, 81 ಸ್ಕ್ವೇರ್ ರೂಟ್ ಏನು? 9 ಅಂತ ತೆಗಿತೀವಿ ಅಲ್ವಾ? ಸ್ಕ್ವೇರ್ ರೂಟ್ ಆಫ್ 81 9. ಸ್ಕ್ವೇರ್ ರೂಟ್ ಆಫ್ 9 ಏನಂತ ಕರಿತೀವಿ? 3 ಅಂತ ಕರಿತೀವಿ ಅಲ್ವಾ? ಸೊ ಇಲ್ಲಿ ನೋಡಿ, ಫಸ್ಟ್ ಇಲ್ಲಿ 4 ಇದೆ, 4th ರೂಟ್ ಆಫ್ ಇದೆ 4. ಓಕೆ, ಇಲ್ಲಿ ನೋಡಿ, ಫಸ್ಟ್ ಈ 3 ಬದಲು ನಾನು ಇಲ್ಲಿ 9 ಬರ್ಕೋಬಹುದಲ್ವಾ? ಫಸ್ಟ್ ರೂಟ್ ತೆಗೆದಾಗ 9 ಬರ್ಕೋಬಹುದು. ನೆಕ್ಸ್ಟ್ ಈ 3 ಡಿಜಿಟ್ 9 ಆಯ್ತಲ್ವಾ? ಈಗ ಏನಾಗುತ್ತೆ? ಇದು 9 ಯಾವಾಗ ಆಗುತ್ತೆ? 0.00 1 0 2 0 3 0 9 ಆಯ್ತು. ಓಕೆ, ಫಸ್ಟ್ ಟೈಮ್ ತೆಗೆದಾಗ. ಹಂಗೆ ಸೆಕೆಂಡ್ ಟೈಮ್ ತೆಗೆದಾಗ ಏನಾಗುತ್ತೆ? ಈ 3 ಡಿಜಿಟ್ ಇರೋದು ಏನಾಗುತ್ತೆ? 3 ಆಗುತ್ತೆ. ಅರ್ಥ ಆಗ್ತಿಲ್ಲ? ಈಗ 3 ಡಿಜಿಟ್ ಇರೋದು 9 ಆಯ್ತು. ಈಗ ನೆಕ್ಸ್ಟ್ ಏನಾಗುತ್ತೆ? 0.03 ಆಗುತ್ತೆ. ಅರ್ಥ ಆಗ್ತಿಲ್ಲ? 0.03 ಆಗುತ್ತೆ. 4 ರೂಟ್ ಅಂದ್ರೆ ಇಲ್ಲಿ ಒಂದೊಂದು, ಇದು ಒಂದ್ಸಲ ತೆಗ್ದಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ ಇನ್ನೇ ಒಂದ್ಸಲ ತೆಗ್ದಾಗ ಈ 3 ನೆಕ್ಸ್ಟ್ ತೆಗ್ದಾಗ, ಹಂಗೆ ಇಲ್ಲಿ ಪ್ರತಿ ಒಂದು ಸ್ಟೆಪ್ ಅಲ್ಲೂ ಕೂಡ ನಿಮ್ಗೆ ಏನಾಗುತ್ತೆ? 4th ರೂಟ್ ಇದ್ದಾಗ ನಿಮ್ಗೆ ಏನಾಗುತ್ತೆ? ಸೊನ್ನೆಗಳು ಹಂಗೆ ಇದಾಗ್ತಾ ಹೋಗುತ್ತೆ. 0.03 ನಿಮಗೆ ಬರುತ್ತೆ. ಹಂಗೆ ಇಲ್ಲಿ ನೋಡಿ 256. ನೀವು ಇಷ್ಟು ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಈಗ ಸಿಂಪಲ್, ನಾನು ಫಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಸಿಂಪಲ್ ಮೆಥಡ್ ಹೇಳ್ತೀನಿ ಹೆಂಗೆ ಅಂತ. ಸ್ಮಾರ್ಟ್ ಅಲ್ಲಿ ಸಾಲ್ವ್ ಮಾಡಬೇಕು. ಎಲ್ಲಾ ಪ್ರಶ್ನೆಗಳನ್ನು ಕ್ಯಾಲ್ಕುಲೇಷನ್ ಮಾಡೋ ನೆಸಿಟಿ. ಇದು ಕಾಂಪಿಟೇಟಿವ್ ಎಕ್ಸಾಮ್ ಸ್ನೇಹಿತರೆ. ನೀವು 100% ಆನ್ಸರ್ ಬರತನಕ ನೀವು ಕ್ಯಾಲ್ಕುಲೇಷನ್ ಮಾಡೋ ನೆಸಿಟಿ ಇಲ್ಲ. ಆಪ್ಷನ್ ನೋಡ್ತಾ ಇರ್ಬೇಕು, ಆನ್ಸರ್ ಮಾಡ್ತಾ ಇರಬೇಕು. ಈಗ ಇದಾಯ್ತು. ಓಕೆ, ಯಾವುದಕ್ಕೆ? 4th ರೂಟ್ ಆಫ್ 0.000081ಗೆ. ಓಕೆ, ಈಗ 4th ರೂಟ್ ಆಫ್ 0.00000256 ಅಂತಿದೆ. ಈಗ 256ಕ್ಕೆ ಸ್ಕ್ವೇರ್ ರೂಟ್ ಏನು? ನಿಮ್ಗೆ ಗೊತ್ತಿರುತ್ತೆ. ಏನು ಸರ್ ಸ್ಕ್ವೇರ್ ರೂಟ್ ಅಂದ್ರೆ? ಹಿಂಗ್ ಸ್ಕ್ವೇರ್ ಇದೆ ಅಂದ್ರೆ 2 ಇದೆ ಅಂತ ಅರ್ಥ. ಸ್ಕ್ವೇರ್ ರೂಟ್ ಏನು? ಸ್ಕ್ವೇರ್ ರೂಟ್ ಹೇಳ್ತೀರಾ? 16 ಅಲ್ವಾ? ನೆಕ್ಸ್ಟ್ 16ನ ಸ್ಕ್ವೇರ್ ರೂಟ್ ಏನು? 4. ಅಂದ್ರೆ ಇದೇನಕ್ಕೆ? ಇದು 0.04 ಬರುತ್ತೆ. ಓಕೆ, 0.04 ಬರುತ್ತೆ. ಓಕೆ, ಇಲ್ಲಿ ಒಂದು ನೀವು ಅಬ್ಸರ್ವ್ ಮಾಡ್ಬೇಕು ಸ್ನೇಹಿತರೆ. ಇದು ಏನಾದ್ರು ಬರ್ಕೊಳ್ಳಿ, ನೀವು ಇಷ್ಟೊಂದು ಕ್ಯಾಲ್ಕುಲೇಷನ್ ಮಾಡೋ ನೆಸಿಟಿನೇ ಇಲ್ಲ. ಏನಕ್ಕಿಲ್ಲ? ನಿಮ್ಗೆ ಸ್ಕ್ವೇರ್ ರೂಟ್ ಆಫ್ 625 ಗೊತ್ತಿರುತ್ತೆ. ಸ್ಕ್ವೇರ್ ರೂಟ್ ಆಫ್ 625 ಏನಂತ ಬರ್ತೀವಿ? 25 ಅಂತ ಬರ್ತೀವಿ. ಸಿಂಪಲ್ ಅಲ್ವಾ ಸರ್? 25 ಅಂತ ಬರ್ತೀವಿ. ಓಕೆ, ಇದು ನೋಡಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಏನೋ ಇದೆ, ಇಲ್ಲಿ ಏನೋ ನಮ್ಗೆ 0.3 ಏನೋ ಬರುತ್ತೆ ಅಂತ ಗೊತ್ತಾಯ್ತು. ಈಗ ನೋಡಿ 25. ಈಗ ಈ ಕ್ವೇಶನ್ ನಾವು ನೋಡೋದಾದ್ರೆ ಇಲ್ಲಿ ನಮ್ಗೆ ಗೊತ್ತಿಲ್ಲ 0.03 ಬರುತ್ತೆ, ಒಟ್ಟಿನಲ್ಲಿ 3 ಬರುತ್ತೆ. ಯಾಕಂದ್ರೆ 81ನ ಇಲ್ಲಿ 4th ರೂಟ್ ಅಂದಾಗ 9 ಸ್ಕ್ವೇರ್ ತೆಗೆದ್ರೆ 3. ಅಂದ್ರೆ ಇಲ್ಲಿ ಏನೋ 0.0 ಸಮಥಿಂಗ್ 10 ಬರುತ್ತೆ, 20 ಬರುತ್ತೆ, ನಮ್ಗೆ ಗೊತ್ತಿಲ್ಲ. ಫೈನ್, ಬೇಕಾಗಿಲ್ಲ. ಅಂದ್ರೆ ಇಲ್ಲಿ ಸಮಥಿಂಗ್ 3 ಬರುತ್ತೆ ಅಂತ ಗೊತ್ತಾಯ್ತು. ಮೈನಸ್ 0. ಸಮಥಿಂಗ್ ಎಷ್ಟು ಗೊತ್ತಿಲ್ಲ, 1 0 ಬರುತ್ತೆ, 2 0 ಗೊತ್ತಿಲ್ಲ ಅಂತ ಅನ್ಕೋಣ. ಏನ್ ಬರುತ್ತೆ? 4 ಬರುತ್ತೆ ಅಂತ ಗೊತ್ತಾಯ್ತು. ಓಕೆ, ಪ್ಲಸ್ 25. ಇದು ಇಷ್ಟಂತೂ ಗೊತ್ತಾಯ್ತಲ್ವಾ? ಇಷ್ಟಂತೂ ನಾವು ಈ ಒಂದು ಈಕ್ವೇಶನ್ ನೋಡಿ ಇದನ್ನ ನೋಡ್ಕೊಂಡು ಬರ್ಕೋಬಹುದು ಅಲ್ವಾ ಸರ್? ಓಕೆ, ಈಗ ನೋಡಿ 25 ಇದೆ, ಇಲ್ಲಿ ಪಾಯಿಂಟ್ ಎಷ್ಟೋ ಇದೆ, 25 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಇಲ್ಲಿ ಏನಿದೆ ನಮಗೆ?
0.004 ಅಂತಿದೆ ಅಲ್ವಾ ಸರ್? ಅರ್ಥ ಆಗ್ತಿದಿಲ್ಲ ನಾನು ಹೇಳ್ತಾ ಇರೋದು? ಸೊ ಇಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನೋಡ್ಬೇಕು, ಇಲ್ಲಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. 25 ಇಲ್ಲಿ ನೋಡಿ, ಇಲ್ಲಿ 3 ಇಲ್ಲಿ 4 ಅಂದ್ರೆ ಏನಾಗುತ್ತೆ, ಇಲ್ಲಿ 3 ಇದೆ, ಇಲ್ಲಿ 4 ಇದೆ ಅಂದ್ರೆ -0.001 ಬಂತು ಅಂತ ಅರ್ಥ ಆಯ್ತು ಅಲ್ವಾ? ಇಲ್ಲಿ 3 ಇಲ್ಲಿ 4 -0.1 ಬಂತು ಅಂತ ಆಯ್ತು. 25 -0.001 ಎಷ್ಟಾರು 0.0001 ಆಗಿರ್ಲಿ, ಈ ಕಳೆದ್ರೆ ಏನಾಗುತ್ತೆ 25 24.99 ಸಮಥಿಂಗ್ ಬರುತ್ತೆ ಅಲ್ವಾ? ಸೊ 24.99 ಇದೆ, ಕಣ್ಮುಚ್ಕೊಂಡು ಟಿಕ್ ಹಾಕಿ, ಇಷ್ಟೇ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ 25ಕ್ಕಿಂತ ಕಮ್ಮಿ, 25ಕ್ಕಿಂತ ಜಾಸ್ತಿ ಆಗಲ್ಲ. ಎಷ್ಟು ಕಮ್ಮಿ? ಪಾಯಿಂಟ್ ಸಮಥಿಂಗ್ ಕಮ್ಮಿ ಅಷ್ಟೇ. ಸೊ ಆಪ್ಷನ್ 1 ಇದು ಎರಡನೇದು, ಇದು 3, ಇದು 4. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಅಂದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡೋ ನೆಸಿಟಿ ಇಲ್ಲ, ಇದು ನಾನು ಹೇಳಿದ್ನಲ್ಲ ಇದನ್ನ ಮಾಡೋ ನೆಸಿಟಿ ಇಲ್ಲ ಅಂತ ಹೇಳ್ತಾ ಇರೋದು. ಈಗ ಎಕ್ಸಾಮ್ ಅಲ್ಲಿ ನಾನು ಏನ್ ಮಾಡ್ತೀನಿ ಗೊತ್ತಾ, ಇದನ್ನ ಅಳಿಸ್ತೀನಿ. ಈಗ ಅಳಿಸ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಹೆಂಗ್ ಮಾಡಬೇಕು ಅಂತ. ಎಕ್ಸಾಮ್ ಅಲ್ಲಿ ಸಿಂಪಲ್. ಓಕೆ, ಈಗ ಇಷ್ಟನ್ನು ಅಳಿಸೋಣ. ಓಕೆ ಫೈನ್ ಸರ್, ಇಷ್ಟು ಈಗ ಅಳಿಸ್ದೆ. ಓಕೆ, ಅಳಿಸ್ದೆ. ಈಗ ಎಕ್ಸಾಮ್ ಅಲ್ಲಿ ನಿಮ್ಗೆ ಈ ಕ್ವಶನ್ ಇದೆ, ಈ ಸೈಡ್ ಅಲ್ಲಿ ಇರೋದು ಹಂಗೆ ಬಿಟ್ಟಿರ್ತೀನಿ. ಓಕೆ, ಸೈಡ್ ಅಲ್ಲಿ ಇರೋದು ಹಂಗೆ ಬಿಟ್ಟಿರ್ತೀನಿ ಸ್ನೇಹಿತರೆ. ಓಕೆ, ಈಗ ಈ ಕ್ವಶನ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ, ಯಾಕಂದ್ರೆ ಹೊಸೊಬ್ರು ಇರ್ತಾರಲ್ಲ, ಈಸಿ ಇಲ್ಲಿ ಈಗ ಬರೀತಾ ಇರೋರು, ಓದ್ತಾ ಇರೋರು ಆಲ್ರೆಡಿ ಬ್ಯಾಂಕಿಂಗ್ ಅವ್ರಿಗೆ ಈಸಿ ಇರುತ್ತೆ. ಈಗ ಈ ಕ್ವಶನ್ ಬಂತು, ಈಗ ಏನ್ ಮಾಡ್ತೀನಿ ಗೊತ್ತಾ ಎಕ್ಸಾಮ್ ಅಲ್ಲಿ, ಇದು ನೋಡಿ ಇದಕ್ಕಂತೂ ಗೊತ್ತಿರುತ್ತೆ ಅಲ್ವಾ, 25 ಸ್ಕ್ವೇರ್ ರೂಟು ಇರಬೇಕಿದು ಅಲ್ವಾ, 625. ಫೈನ್ ಸರ್. ಈಗ ಇದು 25 ಆಯ್ತು, ಪ್ಲಸ್ ಇದೆ. ಇದು ನೋಡಿ 256 ಅಂದ್ರೆ 16. ಇದು ಸ್ಕ್ವೇರ್ ನಿಮ್ಗೆ ಅಟ್ಲೀಸ್ಟ್ ಒಂದು 20 ತನಕ ಸ್ಕ್ವೇರ್ ನಂಬರ್ ಬಾಯಿ ಇರಬೇಕು ನಿಮಗೆ, ಹಂಗಿರ್ಬೇಕು ಯಾವಾಗ್ಲೂ. ಓಕೆ, ಸೊ ಇದು ಗೊತ್ತಾಗುತ್ತೆ. ಇದು 4th ಇರೋದ್ರಿಂದ, 4th ರೂಟ್ ಇರೋದ್ರಿಂದ 256 ಅಂದ್ರೆ 16, ಅದ್ರಲ್ಲಿ ಸ್ಕ್ವೇರ್ ರೂಟ್ ತೆಗೆದ್ರೆ 4 ಅಂದ್ರೆ ಇದು 4, 0. ಸಮಥಿಂಗ್ ಬರುತ್ತೆ. ಓಕೆ, ಇದು ಮೈನಸ್ ಇದೆ. ಇದು 81 ಇದೆ ಅಂದ್ರೆ 9 ಮತ್ತೆ 3 ಅಂದ್ರೆ 0.00 ಸಮಥಿಂಗ್ 3 ಬರುತ್ತೆ. ನಮ್ಗೆ ಗೊತ್ತಿಲ್ಲ ಎಷ್ಟು 0 ಬರುತ್ತೆ ಅಂತ. ಬಟ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಆಗ ಏನಾಯ್ತು, ಇಲ್ಲಿ 0.003 ಇದೆ, ಇಲ್ಲಿ 0.004 ಇದೆ. ಇಲ್ಲಿ 4 ದೊಡ್ಡದ 3 ದೊಡ್ಡದ? 4 ದೊಡ್ಡದು ಅಂದಾಗ ಮೈನಸ್ ಅಲ್ಲೇ ಬರುತ್ತೆ. 0.001 ಎಷ್ಟೋ ಬರುತ್ತೆ, ಪ್ಲಸ್ 25. 25 ನೀವು -0.01 ಕಳೀರಿ, 0.1 ಕಳೀರಿ, ಅಥವಾ 0.0001 ಕಳೀರಿ, ನಿಮಗೆ ಬರೋದು 24.9 ಸಮಥಿಂಗ್ ಏನೇ ಬರೋದು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಇಷ್ಟೇ ನೀವು ಬರೀಬೇಕಾಗಿದೆ. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತದೆ ಸ್ನೇಹಿತರೆ. 2 ಟ್ರೈನ್ಸ್ ಆರ್ ರನ್ನಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಒಂದು ಹಿಂಗ್ ಬರ್ತಾ ಇದೆ ಟ್ರೈನ್ ಎ, ಇನ್ನೊಂದು ಹಿಂಗ್ ಬರ್ತಾ ಇದೆ ಟ್ರೈನ್ ಬಿ. ಓಕೆ, ದೇ ಕ್ರಾಸ್ ಅ ಮ್ಯಾನ್ ಸ್ಟ್ಯಾಂಡಿಂಗ್ ಆನ್ ದ ಪ್ಲಾಟ್ಫಾರ್ಮ್. ಒಬ್ಬ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿರ್ತಾನೆ, ಅವನ್ನ ಟ್ರೈನ್ ಎ 28 ಸೆಕೆಂಡ್ ಅಲ್ಲಿ ಕ್ರಾಸ್ ಮಾಡುತ್ತೆ ಇವನ್ನ. ಟ್ರೈನ್ ಬಿ 10 ಸೆಕೆಂಡ್ಸ್ ಅಲ್ಲಿ ಕ್ರಾಸ್ ಮಾಡುತ್ತೆ. ಓಕೆ, ಇವನ್ನ. ಓಕೆ, ಅಂದ್ರೆ ಅರ್ಥ ಏನು, ಇಲ್ಲಿ ನಿಮಗೆ ಇದು ಬೇಸಿಕ್ ಟ್ರೈನ್ ಪ್ರಾಬ್ಲಮ್ ಗೊತ್ತಿಲ್ಲ, ನಮ್ದು ಹಳೆ ವಿಡಿಯೋ ಇದೆ, ನೋಡ್ಕೋಬಹುದು. ಬೇಸಿಕ್ಸ್ ಎಲ್ಲ ಕವರ್ ಮಾಡಿದೀವಿ. ತನ್ನ ಲೆಂತ್ ಪಾಸ್ ಮಾಡುತ್ತೆ ಅಂತ ಅರ್ಥ ಒಬ್ಬ ಮ್ಯಾನ್ ನ. ಓಕೆ, ದೇ ಕ್ರಾಸ್ ಈಚ್ ಅದರ್ ಇನ್ 24 ಸೆಕೆಂಡ್. ಅಂದ್ರೆ 2 ಟ್ರೈನ್ಗಳು ಒಂದಕ್ಕೊಂದು 24 ಸೆಕೆಂಡ್ ಅಲ್ಲಿ ಕ್ರಾಸ್ ಮಾಡುತ್ತೆ. ಓಕೆ, ವಾಟ್ ಇಸ್ ದ ರೇಷಿಯೋ ಆಫ್ ದೇರ್ ಸ್ಪೀಡ್ಸ್ ಅಂತ ಕೇಳಿದ್ದಾನೆ. ಸ್ಪೀಡ್ ನ ವೇಗದ ರೇಷಿಯೋ ಏನು ಅಂತ ಕೇಳಿದ್ದಾನೆ ಅಷ್ಟೇ. ಇಲ್ಲಿ ಒಂದೇನು ಅರ್ಥ ಮಾಡ್ಕೋಬೇಕು ಅಂದ್ರೆ ಸ್ನೇಹಿತರೆ, ಸ್ಪೀಡ್ ನಿಮ್ಗೆ ಗೊತ್ತಿದೆ, ಒಂದು ಫಾರ್ಮುಲಾ ಇದೆ. ಸ್ಪೀಡ್ ಇಸ್ ಈಕ್ವಲ್ ಟು ಲೆಂತ್ ಬೈ ಟೈಮ್, ಅಥವಾ ಇದು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಕೂಡ ಕರಿತೀವಿ ಅಲ್ವಾ? ಸೊ ಈ ಫಾರ್ಮುಲಾ ಗೊತ್ತಿರುತ್ತೆ. ಫೈನ್, ಇದು ಗೊತ್ತಿರಲಿ. ಈಗ ನಮಗೆ ಸ್ಪೀಡ್ ಗೊತ್ತಿಲ್ಲ ಇಲ್ಲಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಎ ಟ್ರೈನ್ ವೇಗ ಸ್ಪೀಡ್ ಒಂದು ಎಕ್ಸ್ ಅಂತ ಅನ್ಕೊಳ್ಳೋಣ. ಓಕೆ, ಅದೇ ತರ ಬಿ ಟ್ರೈನ್ ಸ್ಪೀಡ್ ಒಂದು ವೈ ಅಂತ ಅನ್ಕೊಳ್ಳೋಣ. ಓಕೆ ಸರ್, ಫೈನ್ ಸರ್. ಈಗ ಏನಾಯ್ತು, ಈ ಫಾರ್ಮುಲಾ ಹೆಂಗೂ ಬರ್ಕೋಬಹುದು. ಟಿ ಇಸ್ ಈಕ್ವಲ್ ಟು ಲೆಂತ್ ಆಫ್ ದ ಟ್ರೈನ್ ಡಿವೈಡ್ ಬೈ ಸ್ಪೀಡ್ ಅಂತ ಬರ್ಕೋಬಹುದು ಅಲ್ವಾ? ಹಿಂಗ್ ಬರ್ಕೋಬಹುದಲ್ಲ, ಇದ್ ಮೇಲೆ ಗೊತ್ತಿದ್ ಕೆಳಗೆ ಬರುತ್ತೆ, ಎಸ್ ಬರ್ಕೋಬಹುದು. ಈಗ ಟ್ರೈನ್ 1 ನಮ್ಗೆ ಟೈಮ್ ಬೇಕು. ಇಲ್ಲಿ ನೋಡಿ, ದೇ ಕ್ರಾಸ್ ಆನ್ ದ ಪ್ಲಾಟ್ಫಾರ್ಮ್ ಇನ್ 28 ಸೆಕೆಂಡ್ಸ್ ಅಂಡ್ 10 ಸೆಕೆಂಡ್ಸ್. ಓಕೆ, ಇದನ್ನ ಬೇಕಾದ್ರೆ ಈ ಫಾರ್ಮುಲಾ ಹಿಂಗೂ ಬರ್ಕೋಬಹುದು. ಲೆಂತ್ ಅಥವಾ ಡಿಸ್ಟೆನ್ಸ್ ನ ಟೈಮ್ ಇಂಟು ಸ್ಪೀಡ್ ಅಂತ ಬರ್ಕೋಬಹುದು ಅಲ್ವಾ ಸರ್? ಬರ್ಕೋಬಹುದು. ಈಗ ಲೆಂತ್ ಆಫ್ ದ ಟ್ರೈನ್ 1 ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಏನ್ ಕೇಳಿದಾನೆ, ವಾಟ್ ಇಸ್ ದ ರೇಷಿಯೋ ಆಫ್ ದೇರ್ ಸ್ಪೀಡ್ಸ್ ಕೇಳಿದಾನೆ. ಅದಕ್ಕೆ ಬರೋಣ. ಸೊ ಲೆಂತ್ ಆಫ್ ದ ಟ್ರೈನ್ 1 ಏನು, ಸ್ಪೀಡ್ ಟೈಮ್ 1 ಇಂಟು ಸ್ಪೀಡ್ 1 ಅಲ್ವಾ? ಓಕೆ, ಲೆಂತ್ ಆಫ್ ಟ್ರೈನ್ 2 ಏನು, ಟೈಮ್ 1 ಇಂಟು ಟೈಮ್ 2 ಇಂಟು ಸ್ಪೀಡ್ 2 ಅಲ್ವಾ? ಇಲ್ಲಿ ಟ್ರೈನ್ 1 ಏನಿದೆ ಟೈಮು ಎಷ್ಟಿದೆ, ಟ್ರೈನ್ 1 ಇಲ್ಲಿ ನೋಡಿ 28 ಸೆಕೆಂಡ್ಸ್ ಇದೆ, T1. ಓಕೆ, T1 ಹಿಂಗ್ ಬರ್ಕೊಂಡ್ರೆ 28 ಸೆಕೆಂಡ್ಸ್. T2 ಏನಿದೆ, T2 10 ಸೆಕೆಂಡ್ಸ್ ಇದೆ. ಓಕೆ, ಇದು ಎಂತ ಬರ್ಬೋದು, 28 ಎಕ್ಸ್. S1 ಸ್ಪೀಡ್ ಅಂದ್ರೆ ಏನೋ, ಎಕ್ಸ್ ಇದೆ, ಇಲ್ಲಿ ಸ್ಪೀಡ್ ಏನೋ y ಇದೆ, 28x. ಸೊ ಲೆಂತ್ ಆಫ್ ದ ಟ್ರೈನ್ 1. ಲೆಂತ್ ಆಫ್ ದ ಟ್ರೈನ್ 2 ಏನಾಯ್ತು,
10 ಇಂಟು ವೈ ಆಯಿತು, 10y ಆಯಿತು ಅಲ್ವಾ. ಲೆಂತ್ ಆಫ್ ದ ಸ್ಪೀಡ್ ಟು ಅಂದರೆ ಏನಾಯಿತು, ಲೆಂತ್ ಆಫ್ ದ ಟ್ರೈನ್ ಟುದು ಲೆಂತು, ಸ್ಪೀಡು ಮತ್ತು ಟೈಮು. 10 ಟೈಮ್ ಇದೆ, ಸ್ಪೀಡು ವೈ ಅಂತ ಇಟ್ಕೊಂಡಿದ್ವಿ, ವೈ ಅಂತ ಹಾಕೊಂಡ್ವಿ. ಓಕೆ, ಯಾಕೆ ಇದು ಬೇಕು? ಇದು ಬೇಕು ಯಾವಾಗ ದೇ ಕ್ರಾಸ್ ಈಚ್ ಅದರ್ ಇನ್ 24 ಸೆಕೆಂಡ್. ಯಾವಾಗ ಆಪೋಸಿಟ್ ಇಂದ ಬರ್ತಾ ಇರ್ತಕ್ಕಂಥ ಟ್ರೈನ್ ಕ್ರಾಸ್ ಆಗುತ್ತಲ್ಲ, ಆಗ ಅದೆರಡು ಲೆಂತ್ ಆಗಿರಬಹುದು, ಸ್ಪೀಡ್ ನಾವು ಪಾಸಿಟಿವ್ ಅದನ್ನ ಕೂಡ್ತೀವಿ, ಸೇಮ್ ಡೈರೆಕ್ಷನ್ ಇದ್ರೆ ಕಳಿತೀವಿ. ಈಗ ನಾವ್ ಇಲ್ಲಿ ಏನ್ ಮಾಡಬೇಕು, ದ ಟೋಟಲ್ ಟೈಮ್ ಏನಿದೆ ಕ್ರಾಸ್ ಮಾಡ್ತಾ ಇರ್ತಕ್ಕಂಥದ್ದು, ಟೋಟಲ್ ಲೆಂತ್ ಏನಿದೆ ಡಿವೈಡೆಡ್ ಬೈ ಟೋಟಲ್ ಸ್ಪೀಡ್ ಅಂತ ಹೇಳ್ತೀವಿ. ಓಕೆ, ಟೈಮ್ ಇಸ್ ಈಕ್ವಲ್ ಟು ಲೆಂತ್ ಬೈ ಸ್ಪೀಡ್. ಟೋಟಲ್ ಲೆಂತ್ ಅಂದ್ರೆ ಏನು, ಇಲ್ಲಿ ನೋಡಿ L1 ಪ್ಲಸ್ L2 ಅಲ್ವಾ, L1 ಪ್ಲಸ್ L2 ಡಿವೈಡ್ ಬೈ ಸ್ಪೀಡ್ ಅಂದ್ರೇನು S1 ಪ್ಲಸ್ S2. ಓಕೆ, ಸೊ ಇದನ್ನ ಹಾಕಿ ಈಗ ನೋಡಿ L1 ಅಂದ್ರೆ ಎಷ್ಟು, ಇಲ್ಲಿ 28x ಇದೆ, 28x ಪ್ಲಸ್ 10y ಇಸ್ ಈಕ್ವಲ್ ಟು ಎಕ್ಸ್. ಎಸ್ ಅಂದ್ರೆ ಏನು, ಇಲ್ಲ ಸ್ಪೀಡ್ ಎಕ್ಸ್ ಇದೆ ಅಲ್ವಾ, ವೈ ಅಂದ್ರೆ ಎಷ್ಟು ಅಂದ್ರೆ ವೈ ಇದೆ. ಓಕೆ, ಅರ್ಥ ಆಗ್ತಿದೆಯಲ್ಲ. ಈ ಟೋಟಲ್ ಟೈಮ್ ಇದೆಯಲ್ಲ, ಟೋಟಲ್ ಟೈಮ್ ಕೊಟ್ಟಿದ್ದಾನೆ. ಟೋಟಲ್ ಟೈಮ್ ಅಂದ್ರೆ ಕ್ರಾಸಿಂಗ್ ಈಚ್ ಅದರ್ ಟೈಮ್, ಟೋಟಲ್ ಕ್ರಾಸ್ ಮಾಡ್ತಾ ಇರೋದು ಎಷ್ಟು, 24 ಸೆಕೆಂಡ್ಸ್ ಕ್ರಾಸಿಂಗ್ ಈಚ್ ಅದರ್. ಸೊ ಇದು ನಿಂಗೆ ಬರ್ಕೋಬೋದಲ್ವಾ, 24 ಇಸ್ ಈಕ್ವಲ್ ಟು 28x ಪ್ಲಸ್ 10y ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ. ಇದು ಯಾಕೆ ಪ್ಲಸ್ ಮಾಡಿದ್ದೀನಿ ಇಲ್ಲಿ ನಾನು, ಯಾಕೆಂದ್ರೆ ದೇ ಆರ್ ಲೆಂತ್ ಏನಿದೆ ಆಪೋಸಿಟ್ ಇಂದ ಬರ್ತಾ ಇದೆ, ಹಾಗಾಗಿ ಸ್ಪೀಡ್ ಮತ್ತೆ ಇದನ್ನ ನಾವು ಪ್ಲಸ್ ಮಾಡಬೇಕು. ಇದು ನೆಗೆಟಿವ್ ಬಂದ್ರೆ ಅದನ್ನ ಮೈನಸ್ ಮಾಡಿ, ಅದೇ ಇದು ಬೇಸಿಕ್ ಥಿಂಗ್ಸ್ ನಾನು ಆಲ್ರೆಡಿ ಮಾಡಿ ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇದು ಬೇಸಿಕ್ ಗೊತ್ತಿರಬೇಕು ನಿಮಗೆ. ಈಗ ಏನಾಗುತ್ತೆ, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದನ್ನ ಇಂಕ 24x ಪ್ಲಸ್ 24y ಇಸ್ ಈಕ್ವಲ್ ಟು 28x ಪ್ಲಸ್ 10y ಆಯ್ತು. ಓಕೆ, ಇದನ್ನ ಇಲ್ಲಿ ಬರೆಯೋಣ. ಏನಾಗುತ್ತೆ ಇಲ್ಲಿ ನೋಡಿ, 24 ಈ ಕಡೆ ಬಂದ್ರೆ 28x ಆಗುತ್ತೆ, ಇದು 10 ತಿಂಗಳು ಈ ಕಡೆ ಹೋದ್ರೆ 14y ಆಗುತ್ತೆ. 14y ಇಸ್ ಈಕ್ವಲ್ ಟು 4x ಆಗುತ್ತೆ. ಸೊ ಎಕ್ಸ್ ಬೈ ವೈ ಬೇಕು. ಓಕೆ, ಎಕ್ಸ್ ಬೈ ವೈ ಇಸ್ ಈಕ್ವಲ್ ಟು ಏನಾಯ್ತು, 14/4. 2 ಎರಡ್ಲಿ 2 ಏಳ್ಲಿ, ಸೊ ಎಷ್ಟು ಸರ್, 7/2. ದಿಸ್ ಈಸ್ ದ ಮೆಥಡ್. ಒಂದು ಇದು ನೋಡಿ, ಲೆಂತಿ ಮೆಥಡ್, ಬಟ್ ಕಾನ್ಸೆಪ್ಟ್ ಮೆಥಡ್. ಇನ್ನೊಂದು ಸಿಂಪಲ್ ಮೆಥಡ್ ಇದೆ, ಅದನ್ನೇ ಹೇಳ್ತೀನಿ ನೋಡಿ. ಮಿಕ್ಸ್ಚರ್ ಆಫ್ ಅಲಿಗೇಷನ್ಸ್ ಅಂತ ಇದೆ, ನಿಮ್ಗೆ ಗೊತ್ತಿರಬೇಕು. ಮಿಕ್ಸ್ಚರ್ ಆಫ್ ಅಲಿಗೇಷನ್ಸ್ ಇದು ನೋಡಿ, ಇದನ್ನ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮಾಡಬಹುದು. ನಿಮ್ಗೆ ಎಲ್ಲಾ ಚಾಪ್ಟರ್ ಗೊತ್ತಿದ್ರೆ, ಮೆಂಟಲ್ ಈ ಒಂದು ಏನೋ ಈ ಆಪ್ಟಿಟ್ಯೂಡ್ ಅಲ್ಲಿ ಎಲ್ಲಾ ಚಾಪ್ಟರ್ಗಳು ನಿಮ್ಗೆ ಗೊತ್ತಿದ್ರೆ ಈಸಿಯಾಗಿ ಮಾಡಬಹುದು. ಇದು ಒಂದು ಮೆಥಡ್. ಇನ್ನೊಂದು ನೋಡಿ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮಾಡ್ತೀನಿ, ಮಿಕ್ಸ್ಚರ್ ಆಫ್ ಅಲಿಗೇಷನ್ ಮೆಥಡ್ ಅಲ್ಲಿ ಮಾಡಬಹುದು. ಇಲ್ಲಿ ನೋಡಿ, ಎಲ್ಲ ಸ್ಪೀಡ್ ಅಲ್ಲಿ ಕೊಟ್ಟಿದ್ದಾನೆ. ಓಕೆ, ಇದು ಮಿಕ್ಸ್ಡ್, ಇದು ಎ ಅನ್ನೋ ಟ್ರೈನ್ ಸ್ಪೀಡು, ಬಿ ಅನ್ನೋ ಟ್ರೈನ್ ಸ್ಪೀಡು, ಮತ್ತೆ ಮಿಕ್ಸ್ಡ್ ಎರಡು ಕ್ರಾಸ್ ಆಗೋದು 24 ಸೆಕೆಂಡು. ಓಕೆ, 24 ಸೆಕೆಂಡು. ಎದೆಷ್ಟು 28 ಸೆಕೆಂಡು. ಓಕೆ, ಬಿ ದೆಷ್ಟು 10. ಓಕೆ, 10 ಇದೆಯಲ್ಲ, ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಡಿಫ್ರೆನ್ಸ್ ತಗೋಬೇಕು. 28ಅಲ್ಲಿ 24 ಡಿಫ್ರೆನ್ಸ್ ಅಂದ್ರೆ ಮೈನಸ್ ಎಷ್ಟು, 4. 10 24ಅಲ್ಲಿ ಡಿಫ್ರೆನ್ಸ್ ಎಷ್ಟು, 14. ಓಕೆ, ಎಷ್ಟಾಯ್ತು, 2ರಿಂದ ಆಗುತ್ತೆ, 2 4 2 7 14 ಎಷ್ಟಾಯ್ತು, 7:2. ಆನ್ಸರ್ ಇಷ್ಟೇ. ಇದು ನಿಮಗೆ ಮಿಕ್ಸ್ಚರ್ ಆಫ್ ಅಲಿಗೇಷನ್ ಮೆಥಡ್ ಗೊತ್ತಿದ್ರೆ ಈ ತರ ಕ್ವಶನ್ಸ್ ಎಲ್ಲ ಬೇರೆ ಎಲ್ಲಾ ರೀತಿ ಚಾಪ್ಟರ್ಗಳನ್ನು ಒಂದಷ್ಟು ಮಿಕ್ಸ್ಚರ್ ಆಫ್ ಅಲಿಗೇಷನ್ ಅಲ್ಲಿ ಮಾಡಬಹುದು. ಸೊ ದಿಸ್ ಇಸ್ ಮೆಥಡ್ 2. ಇದು ಮೆಥಡ್ 1 ಅಂದ್ರೆ ಇದು ಕಾನ್ಸೆಪ್ಟ್ ನ ಹೇಳ್ಕೊಟ್ಟಿದ್ದು ಫಸ್ಟ್ ಅಷ್ಟೇ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ದ ಮಾರ್ಕೆಟ್ ಪ್ರೈಸ್ ಆಫ್ ಅನ್ ಐಟಮ್ 1900 ಅಂದ್ರೆ ಮಾರ್ಕ್ ಪ್ರೈಸ್ ಅಂದ್ರೆ ನೋಡಿ, ಹಸಲಿರುತ್ತೆ. ಒಂದು ನಾವೇನಂತ ಕರಿತೀವಿ ಸೆಲ್ಲಿಂಗ್ ಪ್ರೈಸ್. ಓಕೆ, ಇನ್ನೊಂದು ನಾವು ಮಾರ್ಕೆಟ್ ಪ್ರೈಸ್ ಅಂತ ಇರುತ್ತೆ. ಓಕೆ, ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕು. ಕಾಸ್ಟ್ ಪ್ರೈಸ್ ಅಂದ್ರೆ ನೀವು ಅಸಲು, ಕಾಸ್ಟ್ ಪ್ರೈಸ್ ಅಂದ್ರೆ ಅಸಲು. ಓಕೆ, ಮಾರಾಟದ ಬೆಲೆ. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಮಾರಾಟದ ಬೆಲೆ. ಬಟ್ ಇನ್ನೊಂದು ನಿಮಗೆ ಡಿಸ್ಕೌಂಟ್ ಕೊಟ್ಟು ಮಾರ್ಕೆಟ್ ಪ್ರೈಸ್ ಅಂತೀವಿ, ಡಿಸ್ಕೌಂಟ್ ಕೊಡ್ತೀವಿ. ಮಾರಾಟ ಮಾಡಕ್ಕೆ ಬೆಲೆಗೆ ಏನಾದ್ರು ಒಂದು ಡಿಸ್ಕೌಂಟ್, ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡ್ತೀವಿ. ಈಗ 100 ರೂಪಾಯಿ 10 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ತಗೊಳ್ಳಿ ಅಂತಾರೆ, ಅಂದ್ರೆ 90 ರೂಪಾಯಿ. ದಟ್ ಈಸ್ ದ 90 ರೂಪೀಸ್ ಇದೆಯಲ್ಲ, ದಟ್ ಈಸ್ ಡಿಸ್ಕೌಂಟ್ ಲೆಸ್. ಇದು ಮಾರಾಟದ ಬೆಲೆ. ಈಗ 100 ರೂಪಾಯಿ ಇದ್ರೆ 10 ರೂಪಾಯಿ ಡಿಸ್ಕೌಂಟ್ ಕೊಟ್ರೆ 90 ರೂಪಾಯಿ. ದಿಸ್ ಇಸ್ ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ಮಾರ್ಕ್ ಪ್ರೈಸ್ ಆಫ್ ದ ಐಟಮ್ 1900. ಓಕೆ, ದ ಶಾಪ್ ಕೀಪರ್ ವಾಸ್ ಆಫರಿಂಗ್ ಇಟ್ ಫಾರ್ ಎ ಡಿಸ್ಕೌಂಟ್ ಆಫ್ 12%, ಬಟ್ ದ ಫರ್ದರ್ ಬಾರ್ಗೇನಿಂಗ್, ಇವನ್ ಆ ಮಾರ್ಕೆಟ್ ಪ್ರೈಸ್ ಇದೆಯಲ್ಲ, ಮಾರಾಟ ಮಾಡ್ತಲ್ಲ, ಅದರಲ್ಲಿ 12% ಡಿಸ್ಕೌಂಟ್ ಕೊಡ್ತಾ ನಾವು ನೀವೇ. ಬಾರ್ಗೇನಿಂಗ್ ಅಗ್ರೀಡ್ ಟು ಆಫರ್ ಎ ಸಕ್ಸೆಸಿವ್ ಡಿಸ್ಕೌಂಟ್ ಅಂಡ್ ಫೈನಲಿ ಈ ಸೋಲ್ಡ್ ದ ಐಟಮ್ ಫಾರ್ 1500 380.24. ವಾಟ್ ಇಸ್ ದ ಸೆಕೆಂಡ್ ಡಿಸ್ಕೌಂಟ್? ಇಲ್ಲಿ ಏನಿದೆ ಅಂದ್ರೆ 1900 ರೂಪಾಯಿ ಮಾರ್ಬೇಕು ಸರ್ ಅವನು. ಓಕೆ, ಮಾರ್ಕೆಟ್ ಪ್ರೈಸ್ ಇದೆ. ಅವನೇನ್ ಮಾಡ್ತಾನೆ, ಹೋಗ್ಲಿ ಬೇಗ ಅಂತ ಇನ್ನೂ 12% ಡಿಸ್ಕೌಂಟ್ ಕೊಡ್ತಾನೆ, 12%. ಓಕೆ, ಅವಾಗ ಏನಾಗುತ್ತೆ, ಒಂದು ಅಮೌಂಟ್ ಬರುತ್ತೆ. ಓಕೆ,
ಆದ್ರೆ ಅವ್ನು ಬಾರ್ಗೇನ್ ಮಾಡ್ತಾನೆ, ಅಂಗಡಿ ಯಾರೋ ಕೊಳ್ಳೋನು ನಂಗೆ ಇನ್ನೂ ಡಿಸ್ಕೌಂಟ್ ಬೇಕು ಅಂತ, ಆಗ ಇನ್ನೂ ಒಂದಷ್ಟು ಡಿಸ್ಕೌಂಟ್ ಕೊಡ್ತಾನೆ, ಇನ್ನೂ ಒಂದಷ್ಟು ಪರ್ಸೆಂಟೇಜ್ ಗೊತ್ತಿಲ್ಲ ಎಷ್ಟು ಅಂತ ಡಿಸ್ಕೌಂಟ್ ಕೊಡ್ತಾನೆ ಪರ್ಸೆಂಟೇಜ್. ಓಕೆ, ಇಲ್ಲಿ 12% ಕೊಟ್ಟಿದ್ದ. ಅವಾಗ ಕೊಟ್ಟಾಗ 5,538 ರೂಪಾಯಿ 24 ಪೈಸಕ್ಕೆ ಮಾರ್ತಾನೆ. ಓಕೆ, ಸೊ ಈಗ ಎಷ್ಟು ಡಿಸ್ಕೌಂಟ್ ಕೊಟ್ಟ? ಇದು ಎರಡನೇದು, ಇದು ಫಸ್ಟ್ನೇ ಡಿಸ್ಕೌಂಟು, ಇದು ಎರಡನೇ ಡಿಸ್ಕೌಂಟು. ಕ್ವಶನ್ ಮಾರ್ಕ್ ಇದೆ ಎರಡನೇ ಡಿಸ್ಕೌಂಟ್. ಎಷ್ಟು ಪರ್ಸೆಂಟ್ ಕೊಟ್ಟ ಗೊತ್ತಿಲ್ಲ, ಅದನ್ನ ಕೇಳಿದ್ದಾನೆ. ವಾಟ್ ಇಸ್ ದ ಸೆಕೆಂಡ್ ಡಿಸ್ಕೌಂಟ್ ಅಂತ. ಸಿಂಪಲ್ ಸರ್, ಈಗ ಏನಿಲ್ಲ, 1,900 ಏನಿದೆ, 1,900 ರೂಪಾಯಿ, ಇದಕ್ಕೆ 100% ಫಸ್ಟ್ ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಲ್ಲ, ಕೊಟ್ಟಾಗ ಎಷ್ಟಾಗುತ್ತೆ ಅನ್ನೋದು ಫಸ್ಟ್ ತಿಳ್ಕೋಬೇಕು. ನೋಡಿ, ನಾನು ನಿಮಗೆ ಎಷ್ಟೊಂದ್ ಕಡೆ ಹೇಳಿದ್ದೀನಿ, ನಮ್ಮ ಫಾಲೋ ಮಾಡಿದ್ರೆ 1,900 ಇರುತ್ತಲ್ಲ, 10% ಅಂದ್ರೆ ಇಲ್ಲಿ 10% ಅಂದ್ರೆ ಒಂದ್ ಚುಕ್ಕಿ ಈ ಕಡೆ ಇಡಬೇಕು ಅಂದ್ರೆ 190, 1% ಅಂದ್ರೆ 2 ಚುಕ್ಕಿ ಈ ಕಡೆ ಇಡಬೇಕು ಅಂದ್ರೆ 19 ರೂಪಾಯಿ. ಓಕೆ, ಇದು ನಿಮಗೆ ಗೊತ್ತಿರಬೇಕು. 2% ಅಂದ್ರೆ 19 2 ಮಾಡಿದ್ರೆ ಎಷ್ಟಾಯ್ತು? 10 29 38 ರೂಪಾಯಿ ಅಲ್ವಾ ಸರ್? 2% ಅಂದ್ರೆ ಎಷ್ಟು? 38 ರೂಪಾಯಿ. ಓಕೆ, ಈಗ ನಮ್ಗೆ ಬೇಕಾಗಿರೋದು 100%. 100% ಅಂದ್ರೆ ಎಷ್ಟು? 10 1 2 ಅಂದ್ರೆ 10 ಪ್ಲಸ್ 2 ಸೇರಿದ್ರೆ 12 ಆಗುತ್ತೆ. 190 38 ಅಂದ್ರೆ ಎಷ್ಟು ಸರ್? 12% ಅಂದ್ರೆ ಎಷ್ಟಾಗುತ್ತೆ? 228 ರೂಪಾಯಿ ಆಗುತ್ತೆ. 190 38 ಕೊಡಿದ್ರೆ ಎಷ್ಟು? 228. ಅಂದ್ರೆ 1,900 228 ಕಳಿಬೇಕು. ಓಕೆ, ಕಳೆದ್ರೆ ಎಷ್ಟಾಗುತ್ತೆ? 10ರಲ್ಲಿ 8 ಕಳೆದ್ರೆ 2, 9ರಲ್ಲಿ 2 ಕಳೆದ್ರೆ 7, 18, 18ರಲ್ಲಿ 2 ಕಳೆದ್ರೆ 16. ಅಂದ್ರೆ ಈ ಒಂದು ಇದೆಯಲ್ಲ, ಇದು ಇಲ್ಲಿ ಅಮೌಂಟ್ 1,672 ರೂಪಾಯಿ ಇರುತ್ತೆ. ಆದ್ರೆ ಅವನು ಇನ್ನೊಂದು ಡಿಸ್ಕೌಂಟ್ ಕೊಟ್ಟು 1,538 ಪಾಯಿಂಟ್ ಸಮಥಿಂಗ್ ಮಾರಿದ್ದಾನೆ. ಓಕೆ, ಇದು ಕಾನ್ಸೆಪ್ಟ್ ಮೆಥಡ್ ಹೇಳ್ಕೊಡ್ತಾರೆ, ಮಾರಿದ್ದಾನೆ. ಈಗ ಪರ್ಸೆಂಟೇಜ್ ನಾವು ಇದನ್ನ ಕಳಿಬೇಕು. ಈಗ ನೋಡಿ, ಪರ್ಸೆಂಟೇಜ್ ಕಂಡುಹಿಡಿಯೋದಂಗೆ, ಇಲ್ಲಿ ಇದಕ್ಕೂ 1,672ಕ್ಕೂ 1,538 ಅಂತ ಅನ್ಕೊಳ್ಳೋಣ. ಪಾಯಿಂಟ್ ಬಿಟ್ಟಾಕಿ, 0.25 ಇದೆ, ನಾವು ಬಿಟ್ಟಾಕೋಣ. ಹೇಳ್ತೀನಿ ನಾನು ನಿಮ್ಗೆ ಏನಕ್ಕೆ ಅಂತ. ಅದನ್ನ 38 ಅಂತ ಅನ್ಕೊಳ್ಳೋಣ. ಇವಾಗ ಈ ಎರಡು ನಡುವೆ ಇದೆಯಲ್ಲ, ಇದು ಅಮೌಂಟ್ ಎಷ್ಟು ಡಿಫರೆನ್ಸ್ ಇದೆ? 12ರಲ್ಲಿ 8 ಕಳೆದ್ರೆ 4, 5 6ರಲ್ಲಿ 3 ಕಳೆದ್ರೆ 3. ಓಕೆ, ಎಷ್ಟಾಯ್ತು? 6ರಲ್ಲಿ 3 ಕಳೆದ್ರೆ 3, ಇದು 1 ಅಂದ್ರೆ 134 ರೂಪಾಯಿ ಡಿಫರೆನ್ಸ್. ಈ 134 ರೂಪಾಯಿ ಇದೆಯಲ್ಲ, ಈ 134 1,677 ಎಷ್ಟು ರೂಪಾಯಿ ಅಂತ ಹೇಳಬೇಕು. ಎಷ್ಟು ಡಿಸ್ಕೌಂಟು ಅಂತ ಹೇಳಬೇಕು, ಕಂಡುಹಿಡಬೇಕು. ಹೆಂಗ್ ಕಂಡುಹಿಡಿತೀರಾ? ಅಗೇನ್ 1,672ರಲ್ಲಿ 10% 162. ಈಗ 1,672ರಲ್ಲಿ ನಾವು 10% ಅಂದ್ರೆ ಒಂದ್ ಚುಕ್ಕಿ ಈ ಕಡೆ ಇಡಿ ಅಂತ ಹೇಳಿದೆ, 167.2. 1% ಅಂದ್ರೆ 16.72. 1% ಅಂದ್ರೆ ಓಕೆ. ಇಲ್ಲಿ ನೋಡಿ, ನಮಗೆ ಇಲ್ಲಿ 134 ರೂಪಾಯಿ ಇನ್ನೂ ಕಮ್ಮಿ ಮಾಡಿದೆ, ಅಂದ್ರೆ 160, 10%ಗಿಂತ ಕಮ್ಮಿ ಅದು ಅಲ್ವಾ? 10%ಗಿಂತ ಕಮ್ಮಿ ಕೊಟ್ಟಿದ್ದಾನೆ ಡಿಸ್ಕೌಂಟ್ ಎರಡನೇದು. ಇಲ್ಲಿ ನೋಡಿ, ಇಲ್ಲಿ 10% ಅಲ್ಲ, ಇವೆಲ್ಲ ಜಾಸ್ತಿ ಇದೆ. ಕಣ್ಮುಚ್ಕೊಂಡು ಟಿಕ್ ಹಾಕಿ 8% ಕೊಟ್ಟಿದ್ದಾನೆ ಅಂತ ಮಾಡಬೇಕಾಗಿಲ್ಲ. ಕ್ಯಾಲ್ಕುಲೇಷನ್ ಹೇಳ್ತಿರೋದು. ಈಗ ಕ್ಯಾಲ್ಕುಲೇಷನ್ ನೀವು ಮಾಡಬೇಕು, ಇನ್ನೊಂದು ಮೆಥಡ್ ಅಲ್ಲಿ ಮಾಡ್ಬೋದು. ಏನ್ ಮೆಥಡ್ ಇದೆ ಅದು ಹೇಳ್ತೀರಾ? ಇನ್ನೊಂದು ಮೆಥಡ್ ಅಲ್ಲಿ ಮಾಡ್ಬೋದು. ಹೆಂಗ್ ಮಾಡ್ತೀರಾ ಹೇಳಿ ನೋಡೋಣ. ಎಸ್, ಎನಿಬಡಿ ಹೇಳ್ತೀರಾ? ಇನ್ನೊಂದು ಮೆಥಡ್ ಅಂದ್ರೇನು? ಈಗ 1,538.24 ಇದೆಯಲ್ಲ, ಡಿವೈಡ್ ಬೈ 1,672 ಇಂಟು 100 ಮಾಡಿದ್ರೆ ನಿಮ್ಗೆ ಬರುತ್ತೆ 8%. ಐದರ್ ಹಿಂಗಾರು ಮಾಡ್ಬೋದು. ಇದು ಬೇಕಾಗಿಲ್ಲ, ಈ ಮೆಥಡ್ ಇದೆಯಲ್ಲ, ಇದು ಕ್ಯಾಲ್ಕುಲೇಷನ್ ಮಾಡೋ ಮೆಥಡ್ ಬೇಕಾಗಿಲ್ಲ, ಕಾನ್ಸೆಪ್ಟ್ ಮೆಥಡ್ ಇರಬೇಕು. ನೋಡಿ, 134 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಇಲ್ಲಿ ಪರ್ಸೆಂಟ್ ಏನು? 134 ರೂಪಾಯಿ ಡಿಸ್ಕೌಂಟ್ ಇದೆ. ಇದು ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡೋದಂಗೆ, 1,672ರಲ್ಲಿ 134 ಎಷ್ಟು ಪರ್ಸೆಂಟು ಅಂತ ಅಂದ್ರೆ 10% 167 ರೂಪಾಯಿ ಪಾಯಿಂಟ್ ಸಮಥಿಂಗ್, 1% 16 ಪಾಯಿಂಟ್ ಸಮಥಿಂಗ್. ಬಟ್ 10% 167 ಅಂದ್ರೆ ಇಲ್ಲಿ 134 ಇರೋದು 10%ಗಿಂತ ಕಮ್ಮಿ ಆಯ್ತು. ಅಂದ್ರೆ ಇಲ್ಲಿ ಆಪ್ಷನ್ ನೋಡಿದಾಗ ಇಲ್ಲಿ 10% ಕಮ್ಮಿ ಇರೋದು ಇದೊಂದೇ ಪರ್ಸೆಂಟ್. ಇದು ಕಣ್ಮುಚ್ಕೊಂಡು ಟಿಕ್ಕಾಕಿ 8 ಅಂತ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಅಂದ್ರೆ ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದ್ ಬೇಡ. ಪ್ರತಿ ಒಂದು ಇದ್ರಲ್ಲೂ ಕೂಡ 100% ಕ್ಯಾಲ್ಕುಲೇಷನ್ ಬೇಕಾಗಿಲ್ಲ ನಿಮ್ಗೆ. ನೀವು ತೋರ್ಸ್ಬೇಕಾಗಿಲ್ಲ ಎಕ್ಸಾಮ್ ಅನ್ನೋರಿಗೆ. ನೀವೇನು ಇದು ಸ್ಕೂಲಲ್ಲಿ ಎಲ್ಲ ಸ್ಟೆಪ್ ಬರೆದು ಮಾರ್ಕ್ಸ್ ಕೊಡ್ತಾರೆ, ಹಂಗಲ್ಲ. ಇಲ್ಲಿ ನೀವು ಕರೆಕ್ಟ್ ಯಾವ್ದು ಆನ್ಸರ್ ಮಾಡಿರ್ತೀರಾ ನೀವು ಕಂಪ್ಯೂಟರ್ ಅಲ್ಲಿ, ಅದು ಕರೆಕ್ಟ್ ಅಂತ ಅಷ್ಟೇ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಸೊ ದಿಸ್ ಇಸ್ ದ ಮೆಥಡ್ ಸ್ನೇಹಿತರೆ. ಅಂದ್ರೆ ಕಾನ್ಸೆಪ್ಟ್ ತಿಳ್ಕೊಳ್ಳಿ ಸಾಕು ಅಂತ ನಾನು ಹೇಳೋದು. ಈಗ ನೋಡಿ, ಇದು ಇದೆ, ಎ ಬಸ್ ಟ್ರಾವೆಲ್ ಫ್ರಮ್ ಎ ಟು ಬಿ. The bus covers the first 1/3 of the distance. ಇಲ್ಲಿ ನೋಡಿ, ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ ಸ್ನೇಹಿತರೆ. ಓಕೆ, ಫೈನ್. ಇದು ಎಷ್ಟು ಡಿಸ್ಟೆನ್ಸ್? ಡಿ ಅಂತ ಅನ್ಕೋಣ. ಈ ಡಿ ಇದೆಯಲ್ಲ, ಇದು 1/3 ಆಫ್ ದ ಡಿಸ್ಟೆನ್ಸ್. 1/3 ಆಫ್ ದ ಡಿಸ್ಟೆನ್ಸ್. ಈ ಡಿ ನ 1/3 ಆಫ್ ದ ಡಿ. ಓಕೆ,
ಆಫ್ ದ ಡಿಸ್ಟೆನ್ಸ್ ನ 25 ಕಿಲೋಮೀಟರ್ ಅಲ್ಲಿ ಹೋಗ್ತಾನೆ. ಇದು 1/3 ಅಂತ ಅನ್ಕೊಳ್ಳೋಣ. ಓಕೆ, ನೆಕ್ಸ್ಟ್ 1/4 ಇದು 1/4 ಆಫ್ ದ ಡಿಸ್ಟೆನ್ಸ್. ಓಕೆ, ಡಿಸ್ಟೆನ್ಸ್ ನ 1/4 30. ಇದೆಷ್ಟು ಸರ್? 25 ಕಿಲೋಮೀಟರ್ ಪರ್ ಅವರ್. ಇದೆಷ್ಟು ಸರ್? 30 ಸ್ಪೀಡು ಕಿಲೋಮೀಟರ್ ಅಲ್ಲಿ ಹೋಗ್ತಾನೆ ಪರ್ ಅವರ್ಗೆ. ಇದು ನೆಕ್ಸ್ಟ್ ಇದೆಯಲ್ಲ, ನೆಕ್ಸ್ಟ್ ಡಿಸ್ಟೆನ್ಸ್ ನ 50 ಕಿಲೋಮೀಟರ್ ಹೋಗ್ತಾನೆ. 50 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾನೆ. ಇದು ಏನು ಡಿಸ್ಟೆನ್ಸ್ ಇದೆಯಲ್ಲ, ಫಸ್ಟ್ ಡಿಸ್ಟೆನ್ಸ್ ಈಸಿ ಸರ್. ಈಗ ನೋಡಿ, ನಾನು ಹೇಳ್ತಾ ಇದ್ದೀನಿ ಇಲ್ಲಿ 3, 4 ಡಿಸ್ಟೆನ್ಸ್. ಈಗ ನೋಡಿ ಇಲ್ಲಿ ಎಷ್ಟಿದೆ? 1/3. ಓಕೆ, 1/4 ಅಂತಿದೆ. ಓಕೆ, 1/3 ಆಫ್ ದ ಡಿಸ್ಟೆನ್ಸ್, 1/4 ಆಫ್ ದ ಡಿಸ್ಟೆನ್ಸ್. ಇಲ್ಲಿ ನೀವು ಇದನ್ನ LCM ಮೆಥಡ್ ಅಲ್ಲೂ ಮಾಡಬಹುದು, ಇನ್ ಮಿಕ್ಕಿದ ಡಿಸ್ಟೆನ್ಸ್ ಕಂಡುಹಿಡಿಯಕ್ಕೆ. ಇಲ್ಲ, ನೀವು ಈಗ ನೋಡಿ, ಸಿಂಪಲ್. ದ ಬಸ್ ಕರ್ವ್ ಫಸ್ಟ್ 1/3 ಡಿಸ್ಟೆನ್ಸ್ 20, ನೆಕ್ಸ್ಟ್ 1/4 ಇಷ್ಟು. ಓಕೆ, ಈಗ ಇನ್ ಮಿಕ್ಕಿದ ಡಿಸ್ಟೆನ್ಸ್ ಇದೆಯಲ್ಲ, ಅದೆಷ್ಟು ಅಂತ ಎಷ್ಟಿದೆ? ಎಷ್ಟಿರ್ಬೋದು ನೆಕ್ಸ್ಟ್ ಡಿಸ್ಟೆನ್ಸ್? ಎಷ್ಟಿರ್ಬೋದು? ಸಿಂಪಲ್. ಈಗ ಸಿಂಪಲ್ ಸರ್, ಡಿ ಇದೆ. ಡಿಲಿ -1/3 ಡಿ -1/4 ಡಿ ಮಾಡಿದ್ರೆ ಬಂದ್ಬಿಡುತ್ತಲ್ಲ ನಮಗೆ. ಓಕೆ, ಬಂದ್ಬಿಡುತ್ತಲ್ಲ. ಈ ಮಿಕ್ಕಿದ್ದ ಡಿಸ್ಟೆನ್ಸ್ ಏನು ಅಂತ ಬಂದ್ಬಿಡುತ್ತಲ್ಲ ನಮಗೆ. ಈ ನೆಕ್ಸ್ಟ್ ಈ ಕ್ವಶನ್ ಮಾರ್ಕ್ ಇದೆಯಲ್ಲ, ಈ ಡಿಸ್ಟೆನ್ಸ್ ಬಂದ್ಬಿಡುತ್ತಲ್ಲ. ಕ್ವಶನ್ ಮಾರ್ಕ್ ಬಂದ್ಬಿಡುತ್ತಲ್ಲ. ಕ್ವಶನ್ ಮಾರ್ಕ್ ಏನ್ ಮಾಡ್ತಾರೆ? 4, 3, 12 LCM. ಇಲ್ಲೇನಾಗುತ್ತೆ? 4 ಡಿ ಅಲ್ವಾ ಸರ್? ಅಂದ್ರೆ ಇಲ್ಲಿ ಏನೂ ಇಲ್ಲ ಇದ್ರ ಕೆಳಗಡೆ. ಅಂದ್ರೆ 12 ಡಿ ಆಗುತ್ತೆ. ಮೈನಸ್ 4 3 ಅಂದ್ರೆ 4 ಡಿ ಮೈನಸ್ 3 ಡಿ. ಎಷ್ಟಾಯ್ತು? 4 3 7. 12 7 ಕಳೆದ್ರೆ ಎಷ್ಟು? 12ರಲ್ಲಿ 4 3 7. 12ರಲ್ಲಿ 7 ಕಳೆದ್ರೆ 5 ಡಿ ಬೈ 12. ಅಂದ್ರೆ ಈ ಡಿಸ್ಟೆನ್ಸ್ ಏನಿದೆ ಇದು 5D/12 ಇರಬೇಕು. ಅರ್ಥ ಆಗ್ತಿದಿಲ್ಲ ನಾ ಹೇಳೋದು? ಸೊ ಹಿಂಗೆ ಇನ್ನು ಮಿಕ್ಕಿದ ಡಿಸ್ಟೆನ್ಸ್ ಅಷ್ಟು, ಅದು 53 ಕಿಲೋಮೀಟರ್ ಅಲ್ಲಿ ಅವನು ಹೋಗ್ತಾ ಇದ್ದಾನೆ ಅಂತ. ಅರ್ಥ ಆಯ್ತಲ್ಲ? ಎಸ್ ನೆಕ್ಸ್ಟ್ ಬನ್ನಿ. ಈಗ ನಮ್ಗೇನ್ ಬೇಕಾಗಿದೆ? ಆವ್ರೇಜ್ ಸ್ಪೀಡ್. ಇಲ್ಲಿ ನೋಡಿ, ಫಸ್ಟ್ ಆವ್ರೇಜ್ ಸ್ಪೀಡ್ ಅಂದ್ರೆ ನಾವು ಸರಾಸರಿ ವೇಗ. ಸರಾಸರಿ ಕಂಡುಹಿಡಬೇಕೀಗ 3 ನಂಬರ್ ಕೊಟ್ಟಿರ್ತಾನೆ. ಸರಾಸರಿ ಮಾಡ್ಬೇಕಾದ್ರೆ ಮತ್ತೆ ಟೋಟಲ್ ಕೂಡ್ತೀರಾ ಆ ನಂಬರ್ಸ್ ನ ಡಿವೈಡ್ ಬೈ ಟೋಟಲ್ ಎಷ್ಟು ನಂಬರ್ ಇರ್ತೀವಿ, 3 ಕೂಡಿದ್ರೆ ಡಿವೈಡ್ ಬೈ 3 ಅಂತ ಹಾಕ್ತೀರಾ ಅಲ್ವಾ? ಹಂಗೇನೆ ಇಲ್ಲಿ ಆವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು ಏನು? ಡಿಸ್ಟೆನ್ಸ್ ಬೈ ಟೈಮ್ ಅಂತೀವಿ ಅಲ್ವಾ ಸರ್? ಡಿಸ್ಟೆನ್ಸ್ ಬೈ ಟೈಮ್ ಅಂದ್ರೆ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಬೇಕು. ಟೋಟಲ್ ಡಿಸ್ಟೆನ್ಸ್, ದೂರ, ಒಟ್ಟು ದೂರ ಬೈ ಟೋಟಲ್ ಟೈಮ್ ಬೇಕು. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು? ಟೋಟಲ್ ಟೈಮ್ ಬೇಕು ಅಲ್ವಾ? ಫೈನ್ ಸರ್. ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ನಾನು ಇಲ್ಲಿ ಡಿ ಅಂತ ಇಟ್ಕೊಂಡಿದ್ದೀನಿ ಅಕ್ಕ, ಆಯ್ತಲ್ವಾ? ಟೋಟಲ್ ಡಿಸ್ಟೆನ್ಸ್ ನೋಡಿ, ಇಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಸರ್? ಟೋಟಲ್ ಡಿಸ್ಟೆನ್ಸ್ ಇಲ್ಲಿ ನೋಡಿ ಡಿ ಅಂತ ಇಟ್ಟಿದ್ದೀನಿ. A to B ಡಿ ಅಂತ ಇಟ್ಟಿದ್ದೀನಿ. ಓಕೆ, ಟೋಟಲ್ ಡಿಸ್ಟೆನ್ಸ್ ನಾನು ಡಿ ಅಂತ ಇಟ್ಕೊಂಡಿದ್ದೀನಿ. ಓಕೆ, ಟೋಟಲ್ ಟೈಮ್ ಕಂಡುಹಿಡಿಯೋಣ ಫಸ್ಟ್. ಟೋಟಲ್ ಟೈಮ್ ಈಗ ಟೋಟಲ್ ಟೈಮ್ ಅಂದ್ರೆ ಏನು? ಡಿಸ್ಟೆನ್ಸ್ ಬೈ, ಇಲ್ಲಿ ನೋಡಿ ಟಿ ನಾವು ಬೇಕಾದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತೀವಿ. ಟೋಟಲ್ ಟೈಮ್ ಕಂಡುಹಿಡಬೇಕಂದ್ರೆ ಫಸ್ಟ್ ಏನ್ ಮಾಡಬೇಕು? D1/S1, D2/S2, D3/S3 ಮಾಡ್ಬೇಕು ತಾನೆ ಅಲ್ವಾ ಸರ್? ಮಾಡ್ಬೇಕು ತಾನೆ. ಫೈನ್ ಸರ್. ಇಲ್ಲಿ D1 ಎಷ್ಟಿದೆ ನೋಡಿ? D1 ಇಲ್ಲಿ ಬರ್ಕೋಣ. D1 ಎಷ್ಟಿದೆ? ಇಲ್ಲಿ ನೋಡಿ D1 ಅಂತಕ್ಕಂಥದ್ದು ಏನಿದೆ, ಇಲ್ಲ 1/3 ಇದೆ. 1/3 ಆಫ್ ಡಿ ಇದೆ ಅಲ್ವಾ? ಇದು D1, ಇದು D1, ಇದು D2, ಇದು D3. ಆಯ್ತಾ? D3. ಫೈನ್, ಅರ್ಥ ಆಗ್ತಿದೆ ಅನ್ಕೋತೀನಿ ನಾನು ಹೇಳ್ತಾ ಇರೋದು ನಿಮ್ಗೆ ಸ್ನೇಹಿತರೆ. ಫೈನ್ ಸರ್. ಕಿಲೋಮೀಟರ್ ಕೂಡ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಇದು ಡಿಸ್ಟೆನ್ಸ್ ಇದೆಯಲ್ಲ, ಇದು D1, ಇದು D2, ಇದು D3, ಇದು ಸ್ಪೀಡ್ 1, ಇದು ಸಾರಿ, ಇದು ಸ್ಪೀಡ್ 2, ಇದು ಸ್ಪೀಡ್ 3. ಓಕೆ, ಸೊ ಇದನ್ನೆಲ್ಲ ಹಾಕಿ D1 ಅಂದ್ರೆ ಎಷ್ಟು? 1/3 ಆಫ್ ಡಿ. 1/3 ಆಫ್ ಡಿ ಡಿವೈಡ್ ಬೈ ಸ್ಪೀಡ್ ಎಷ್ಟು? 25 ಡಿ ಪ್ಲಸ್ D2 ಅಂದ್ರೆ ಎಷ್ಟು? 1/4 ಆಫ್ ಡಿ ಡಿವೈಡ್ ಬೈ ಸ್ಪೀಡ್ ಎಷ್ಟು? 30 ಪ್ಲಸ್ D3 ಅಂದ್ರೆ ಎಷ್ಟು? 5 ಡಿ ಡಿವೈಡ್ ಬೈ 12 ಡಿವೈಡ್ ಬೈ ಎಷ್ಟಾಯ್ತು? 50 ಅಲ್ವಾ ಸರ್? ಈಗ ಡಿ ಕಾಮನ್ ತಕೊಂಡ್ಬಿಡ್ಬೋದು ನಾವು. ಡಿ ಕಾಮನ್ ತಕೊಂಡ್ರೆ ಏನಾಗುತ್ತೆ? 1/3 × 25 ಆಗುತ್ತೆ, ಅಂದ್ರೆ 75 ಪ್ಲಸ್ ಇದೇನಾಗುತ್ತೆ? 1/120 ಪ್ಲಸ್ 1/50 ಮತ್ತೆ 12 ಎಷ್ಟಾಗುತ್ತೆ? ಇಲ್ಲಿ ಹೋಗುತ್ತಲ್ಲ, ಇಲ್ಲಿ 5ರಿಂದ ಹೋಗುತ್ತೆ. 5 ಒಂದ್ಲಿ 5, 50, 5 ಹತ್ಲಿ ಅಂದ್ರೆ 120 ಆಗುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ ಇದು ಹೆಂಗ್ ಬರ್ದೆ ಅಂತ ನೋಡಿ? 5D/12 ಇದೆ ಡಿವೈಡ್ ಬೈ 50 ಇದೆ. ಇದ್ ಮೇಲಕ್ಕೆ ಹೋದ್ರೆ ಏನಾಗುತ್ತೆ? 1/50 ಆಗುತ್ತೆ ಅಲ್ವಾ? 5 ಒಂದ್ಲಿ 5 ಹತ್ಲಿ 12 × 10 120. ಸೊ ಹಿಂಗಾಗತ್ತೆ.
ಸೊ ಈಗ 120ನ ನಾವು ಇಲ್ಲಿ ಕಾಮನ್ ತೆಗಿಬಹುದು, ಅಂದ್ರೆ ಎಲ್ ಸಿ ಎಂ ತೆಗಿಬಹುದು. 120ನ ಎಲ್ ಸಿ ಎಂ ತೆಗೆದ್ರೆ, ಸಾರಿ 120 75 ಇದೆ ಇಲ್ಲಿ, 120 ಆಗಲ್ಲ, 75 ಎರಡ್ಲಿ 150, ಮೂರ್ಲಿ 300 ಎಲ್ ಸಿ ಎಂ ಆಗುತ್ತೆ. ಸೊ ಎಲ್ ಸಿ ಎಂ 300, 75 120 120 ಎಲ್ ಸಿ ಎಂ ಎಷ್ಟು ಸರ್ 300 ತೆಗೆದ್ರೆ ಏನಾಗುತ್ತೆ, 75 4ಲಿ ಅಲ್ವಾ ಸರ್, ಎಲ್ ಸಿ ಎಂ ತೆಗೆದ್ರೆ ಏನಾಗುತ್ತೆ, 75 4ಲಿ 300, 120 ಎರಡ್ಲಿ ಎಷ್ಟಾಗುತ್ತೆ ಎಲ್ ಸಿ ಎಂ 300 ಅಂತಂದ್ರೆ 75 4ಲಿ 300 150, ಎಸ್ 75 12 ಎರಡ್ಲಿ ಎಷ್ಟಾಗುತ್ತೆ, ಎಷ್ಟಾಗುತ್ತೆ ಸ್ನೇಹಿತರೆ, 4 ಇದೆ ಇಲ್ಲಿ, 4 12 5 5 1 10 120 ಕರೆಕ್ಟ್ ಆಗಿದೆ. ಸೊ 300 ಎಲ್ ಸಿ ಎಂ ಕರೆಕ್ಟ್ ಆಗಿದೆ. ಸರಿ, 75 5ಲಿ 300 ಅಲ್ಲೇ ಇದೆ, ತಪ್ಪಾಯ್ತಲ್ಲ ಅಂತ ಅಂತಾನೆ ಅನ್ಕೊಂಡೆ. ಇಲ್ಲಿ 2ಲಿ 240, 3ಲಿ 12, 75 750 350 ಆಗುತ್ತೆ. ಸೊ ಸಾರಿ 150 4ಲಿ ಕರೆಕ್ಟ್ ಆಗಿತ್ತಲ್ಲ, ಒಂದು ಸೆಕೆಂಡ್ ಕ್ಯಾಲ್ಕುಲೇಷನ್ ತಪ್ಪಾಗ್ಬಿಟ್ರೆ ಹಿಂಗೆ ಇದಾಗುತ್ತೆ. ಒಂದು ಸೆಕೆಂಡ್ ರಬ್ ಮಾಡ್ಬಿಡ್ತೀನಿ. ಓಕೆ, ಹಾಂ, ಈಗ ಇಲ್ಲಿ ನೋಡಿ ಎಲ್ ಸಿ ಎಂ ತಗೋಣ. ನಾಲ್ಕು ಕರೆಕ್ಟ್ ಆಗಿದೆ. ಇದೆಷ್ಟಾಯಿತು, ಇದು 12. ಇದೆಷ್ಟಾಯ್ತು ಈಗ 12, 12ರಿಂದ 120 300 ಅಲ್ವಾ, 12 ಎರಡ್ಲಿ 200 2.5 ಆಗುತ್ತೆ, ಇದು ಪ್ಲಸ್ 2.5 ಆಗುತ್ತೆ ಅಲ್ವಾ ಸರ್. 12 ಎರಡ್ಲಿ 30 24, 12 3 36 ಆಗುತ್ತೆ, ಅದರಲ್ಲಿ ಅರ್ಧ 6, ಎಸ್ 2.5 ಆಗುತ್ತೆ, ಎಸ್ ಕರೆಕ್ಟ್. ಸೊ 9, ಇದು ಡಿ ಇದೆ, ಓವರ್ ಆಲ್ ಡಿ ಇದೆ. ಸೊ 9D/300 ಆಗುತ್ತೆ. ಓಕೆ ಸರ್, ಈಗ ನೋಡಿ ಆವ್ರೇಜ್ ಸ್ಪೀಡ್ ಏನಿದೆ, ಆವ್ರೇಜ್ ಸ್ಪೀಡ್ ಟೋಟಲ್ ಡಿಸ್ಟೆನ್ಸ್ ಎಷ್ಟು 9D/300, ಟೋಟಲ್ ಅದು ಟೈಮ್, ಇದು ಡಿಸ್ಟೆನ್ಸ್ ಎಷ್ಟು ಡಿ. ಸೊ ಈಗೇನಾಯ್ತು, ಈಗ ಇದು ಮೇಲೆ ಹೋಗುತ್ತೆ, ಡಿ ಡಿ ಕ್ಯಾನ್ಸಲ್ ಆಗುತ್ತೆ. ಸೊ ಏನಾಗುತ್ತೆ, ಡಿ ಡಿ ಕ್ಯಾನ್ಸಲ್ ಆದರೆ ನಿಮಗೆ ಇಲ್ಲಿ ಡಿ ಡಿ ಕ್ಯಾನ್ಸಲ್ ಆಗುತ್ತೆ, 300/9 ಆಗುತ್ತೆ. ಈ ಡಿ ಡಿ ಕ್ಯಾನ್ಸಲ್ ಇದು ಮೇಲಕ್ಕೆ ಹೋದಾಗ 300/9 ಆಗುತ್ತೆ. ಸೊ 309 km/h ಆಗುತ್ತೆ. ಸೊ ಇದನ್ನು ನಾವು ಸಾಲ್ವ್ ಮಾಡೋದು, 3 1ಲಿ 3 3 3 9, 3 1ಲಿ 3. ಓಕೆ ಫೈನ್. ಸೊ 100/3 ಆಯಿತು. 100/3 ಅಂದರೆ 3 1ಲಿ 3 3 9, 10 3 3 9. ಸೊ 1/1 ಉಳಿತು, ಅಂದರೆ 33 1/3 ಆಯಿತು. 1/3 km/h ಇದೆಯಾ, 133 1/3 km/h ಇದೆ. ನೋಡಿ, ಸ್ವಲ್ಪ ನೀವು ಎಲ್ ಸಿ ಎಂ ತೊಗೊಂಡು ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಲೆಂತಿ ಇದೆ ಪ್ರೋಸೆಸ್. ಇದು ಒಂದೊಂದು ಈ ಥರ ಕ್ವಶನ್ಸ್ ಬರುತ್ತೆ. ನೀವು ಯಾವ ಕ್ವಶನ್ ಅಟೆಂಡ್ ಮಾಡಬೇಕು ಮಾಡಬಾರ್ದು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್. ಬಟ್ ನಾನು ಇಲ್ಲೆಲ್ಲ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಿ ಎಲ್ಲ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಫಾಸ್ಟಾಗಿ ಮಾಡ್ಬೋದು, ಇನ್ನೂ ಫಾಸ್ಟಾಗಿ ಮಾಡ್ಬೋದು ನಾನು, ಬಟ್ ಎಲ್ಲರಿಗೂ ಅರ್ಥ ಆಗಲಿ ಅಂತ ಫುಲ್ ಸ್ಟೆಪ್ನ ಕವರ್ ಮಾಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ, ಇದು ಸಿಂಪ್ಲಿಫಿಕೇಶನ್ ಮಾಡಬೇಕು. ಬಾರ್ಡ್ ಮಾಸ್ ರೂಲ್ ನೋಡಿ, BODMS ಬಾರ್ಡ್ ಮಾಸ್ ರೂಲ್ ಯೂಸ್ ಮಾಡಬೇಕು. ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ ಹಾಗೆ. ಇಲ್ಲಿ ನೋಡಿ, ಫಸ್ಟ್ ಏನು ಮಾಡೋಣ, ಇದನ್ನ ತಗೋಣ. ಫಸ್ಟ್ ಬ್ರಾಕೆಟಲ್ಲಿ ಇರೋದು ಮುಗಿಸ್ಬೋಣ, ಮತ್ತೆ ಇಲ್ಲಿ ಆಫ್ ಇರೋದು ಮುಗಿಸ್ಬೋಣ. ಆಫ್ ಅಂದರೆ ಇಂಟು ಅಂತ ಅರ್ಥ. ಇಲ್ಲಿ ಬ್ರಾಕೆಟ್ ಇಲ್ಲಿ ಇದೆ 3 4 12 ಇದೆ. ಎಲ್ಸಿಯಂ 4 3ಲಿ ಅಂದರೆ 4 + 3 7. ಇದೇನಾಗುತ್ತೆ, ಇದು 7/2 ಆಗುತ್ತೆ. ಈಗ ಇದು ಪ್ಲಸ್ 5/7 ಹಂಗೆ ಇಟ್ಕೊಳ್ಳೋಣ. ಓಕೆ, ಡಿವೈಡೆಡ್ ಬೈ ಹಂಗೆ ಇಟ್ಕೊಳ್ಳೋಣ. ಇದನ್ನು ಆಫ್ ಇದೆಯಲ್ಲ, ಇದನ್ನು ಫಸ್ಟ್ ಮಾಡೋಣ. ಇದೇನೋದು 3/4 ಇಂಟು 3/7 ಅಂತ ಇರೋದು. 3/4 ಇಂಟು 3/7 ಅಂತ ಇರೋದು ಅಂದರೆ ಎಷ್ಟಾಯಿತು, 3 3 9, 4 7 4 28, 9/28 ಆಯಿತು. ಸೊ ಇದೇನಾಯ್ತು ಸರ್, 9/28 ಆಯಿತು.
ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಇದರಿಂದ ಇಲ್ಲಿ ಇಂಟು ಇದೆ 7/8 ಇದೆ. ಓಕೆ, ಅದು ನನಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಡಿವೈಡೆಡ್ ಬೈ ಇದೆ. ಈಗ ಇದನ್ನು ಸಾಲ್ವ್ ಮಾಡಬೇಕು. ಓಕೆ, ನಾನು ನಿಮಗೆ ಪ್ರತಿ ಒಂದು ಸ್ಟೆಪ್ನ ತೋರಿಸ್ತಾ ಇದ್ದೀನಿ. ಇದೇನಿದೆ 2 3/4 ಅಂತಿದೆ, ಡಿವೈಡ್ ಬೈ 1 5/6 ಅಂತಿದೆ ಅಲ್ವಾ ಸರ್. ಫಸ್ಟ್ ಇದನ್ನ ಹೆಂಗೆ 4 2 8 8 3 11/4 ಆಗುತ್ತೆ. ಇಲ್ಲೇನಾಗುತ್ತೆ 6 1 6 6 1 6 6 1 5 11/6 ಆಗುತ್ತೆ. ನೋಡಿ ಇಲ್ಲಿ 11 ಕ್ಯಾನ್ಸಲ್, ಇದು ಹಿಂಗೆ ಬರೀಬೋದಲ್ವಾ 11/4 ಇದು ಮೇಲಕ್ಕೆ ಹೋದಾಗ 6/11 ಆಗುತ್ತೆ. ಈ 11 ಕ್ಯಾನ್ಸಲ್, 2ರಿಂದ ಹೋಗುತ್ತೆ 2 2 4 2 3 6 3/2 ಆಯಿತು. ಸೊ ಇಲ್ಲಿ 3/2 ಬರಿಬೋದಾ? ಬರಿಬೋದು ಅಲ್ವಾ ಸರ್? ಬರಿಬೋದಲ್ಲ ಸರ್? ಬರಿಬೋದು. ಈಗ ಡಿವಿಷನ್ ಇರೋದನ್ನ ಮಾಡೋಣ. ನೋಡಿ 3/2 ಡಿವಿಷನ್ 7/8 ಅಂದರೆ ಇದೇನಾಗುತ್ತೆ ಕೆಳಗಡೆ 7/8 ಅಂತ ಬರ್ಕೋಬೇಕು. ಆಗ ಮೇಲ್ಗಡೆ ಬಂದರೆ ಇದು 8/7 ಆಗುತ್ತೆ ಅಲ್ವಾ? ಎಸ್, ಕರೆಕ್ಟ್ ಅಲ್ವಾ? ಫೈನ್ ಸರ್. ಇಲ್ಲಿ ಇಂಟು 7/12 ಇದೆ. ನೋಡಿ 2 ಹೋಗುತ್ತೆ, 2 1 2 2 4 12 ಅಲ್ವಾ? ಇಲ್ಲಿ ನೋಡಿ 4 3 12 ಡಿವೈಡ್ ಬೈ 7 ಆಯಿತು. 12 ಡಿವೈಡ್ ಬೈ 7 ಇಂಟು 7 ಡಿವೈಡ್ ಬೈ ಫಿಲ್, ಇಲ್ಲಿ ಇದನ್ನ ಹಂಗೆ ಬರ್ಕೋಣ ಸ್ಟೆಪ್ನ 9/28 ಇನ್ನು ಹಂಗೆ ಬರ್ಕೋಣ. ಪ್ಲಸ್ ಈಗ ನೋಡಿ ಇದು ಡಿವೈಡೆಡ್ ಬೈ ಇದೆ, ಇದನ್ನ ಫಸ್ಟ್ ಮುಗಿಸ್ಬೇಕು. 9/28 ಅಂದರೆ 9/28 ಅಂದ್ರೆ ಇದನ್ನ ಹಿಂಗೆ ಬರಿಬೋದು 5/7 ಇಂಟು 28/9 ಆಗುತ್ತಲ್ವಾ? ಆಗುತ್ತೆ. ಇದನ್ನ ಬೇಕಾದ್ರೆ ಇಲ್ಲೂ ಬರಿಬೋದು, ಬಟ್ ಇಲ್ಲಿ ಸಾಲ್ವ್ ಮಾಡಿ, ಇದನ್ನ ಸಾಲ್ವ್ ಮಾಡಿ ಇಲ್ಲಿ ಬರ್ಕೊಳ್ಳೋಣ. ಇಲ್ಲಿ ನೋಡಿ 7 1 7 4 5 4 20/9 ಆಯ್ತು ಅಲ್ವಾ ಸರ್? ಫೈನ್ ಸರ್. ಇಲ್ಲಿ ನೋಡಿ ಇಲ್ಲಿ 12ಕ್ಕೆ 12 ಕ್ಯಾನ್ಸಲ್ಲು, 7ಕ್ಕೆ 7 ಕ್ಯಾನ್ಸಲ್ಲು, 1 + 20/9 ಆಯಿತು ಅಲ್ವಾ ಸರ್? ನೆಕ್ಸ್ಟ್ ಏನು 9 LCM ಆಗುತ್ತೆ, 9 + 20 ಅಂದರೆ 29/9 ಆಗುತ್ತೆ. ಸೊ ದಿಸ್ ಈಸ್ ದ ಆನ್ಸರ್. ಆಪ್ಷನ್ 1 29/9. ಅರ್ಥ ಆಗ್ತಿದೆಯಲ್ಲ? ಪ್ರತಿ ಒಂದು ಸ್ಟೆಪ್ ಯಾವ್ದಾದನ್ನ ಮಾಡ್ಬೇಕು ಫಸ್ಟು ಅದನ್ನ ಮಾಡಿ ಆಮೇಲೆ ಮಾಡ್ಬೇಕು. ಇಲ್ಲಿ ಒಂದನ್ನ ಸ್ಟೆಪ್ನ ನೀವು ಉಲ್ಟಾ ಮಾಡಿಬಿಟ್ರೆ, ಈಗ ನೋಡಿ ನೀವು ಫಸ್ಟ್ ಇದನ್ನ ಮಾಡ್ಬಿಟ್ಟು ಆಮೇಲೆ ಇದು ಮಾಡಕ್ ಹೋದ್ರೆ ರಾಂಗ್ ಆಗುತ್ತೆ. ಆಮೇಲೆ ಇದು ಇಂಟು ಇದೆಯಲ್ಲ ಇದನ್ನ ಮಾಡಿ ಆಮೇಲೆ ಇದು ಮಾಡಕ್ ಹೋದ್ರೆ ರಾಂಗ್ ಆಗುತ್ತೆ. ಸೊ ಯಾವುದು ಬಾರ್ಡ್ ಮಾಸ್ ರೂಲ್ ಅಂದ್ರೆ ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಸೊ ಈ ಮೆಥಡ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಆನ್ಸರ್ ಕರೆಕ್ಟ್ ಆಗಿರೋದು ಬರುತ್ತೆ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿಯೋದು ಹೇಳಿದ್ದೇನೆ. ಇದು ಫಾರ್ಮುಲಾ ಮೆಥಡ್ ಅಲ್ಲೂ ಮಾಡ್ಬೋದು ಅಥವಾ ನಾರ್ಮಲ್ ಮೆಥಡ್ ಅಲ್ಲೂ, ಕಾನ್ಸೆಪ್ಟ್ ಮೆಥಡ್ ಅಲ್ಲೂ ಮಾಡ್ಬೋದು. ನೋಡಿ ಸಿಂಪಲ್ ಇಂಟ್ರೆಸ್ಟ್ ಆನ್ 3660 ರೂಪಾಯಿ ಅಮೌಂಟ್ಗೆ 5% ಪರ್ ಆನಮ್ ಹಾಕಿದ್ರೆ 15 ತಿಂಗಳು ಎಷ್ಟು ಅಂತ ಕೇಳಿದ್ದಾನೆ. ಸಿಂಪಲ್ ಫಾರ್ಮುಲಾ ಇದೆ. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನು ಸರ್? PRT/100 ಅಂತ ಹಾಕ್ತೀರಾ. ಓಕೆ, ಸೊ ಇದರಲ್ಲೂ ಮಾಡ್ಬೋದು. ಇದನ್ನ ಮಾಡ್ಬೋದು ಕ್ಯಾಲ್ಕುಲೇಷನ್ಸ್ಗಳು ಇರ್ತವೆ ಸ್ನೇಹಿತರೆ. ಅದಕ್ಕೆ ಈಗ ನೋಡಿ ಪ್ರಿನ್ಸಿಪಲ್ ಅಂದ್ರೇನು 3660, ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೇನು 5% ಇಂಟು ಟೈಮ್ ಪೀರಿಯಡ್. ಟೈಮ್ ಯಾವಾಗಲೂ 1 ಇಯರ್ ಇರುತ್ತೆ, ಇಯರ್ ಅಲ್ಲಿ ಇರುತ್ತೆ. ಇಲ್ಲಿ 15 ಮಂತ್ಸ್ ಅಂತ ಕೊಟ್ಟೆ ಅಂದ್ರೆ 15 ಮಂತ್ಸ್ ಔಟ್ ಆಫ್ 12 ಅಲ್ವಾ? 1 ಇಯರ್ಗೆ ಎಷ್ಟು? 12 ತಿಂಗಳು. ಹಂಗಾರೆ ಡಿವೈಡ್ ಬೈ 12 ಮಾಡಬೇಕು ಮಂತ್ಸ್ ಲೆಕ್ಕ ಇದ್ದಾಗ. ಇಯರ್ ಅಂತ ಕೊಟ್ಟಾಗ ಈಗ ಫಾರ್ ಎಕ್ಸಾಂಪಲ್ ಟೈಮ್ ಇಯರ್ ಅಂತ 1 ಇಯರ್ 2 ಇಯರ್ ಅಂತ ಕೊಟ್ಟರೆ ಇಲ್ಲಿ 1 ಅಥವಾ 2 ಅಂತ ಹಾಕೋಬಹುದಾಗಿತ್ತು ಈ ಫಾರ್ಮುಲಕ್ಕೆ. ಬಟ್ ಮಂತ್ ಅಲ್ಲಿ ಕೊಟ್ಟಿದ್ದಾನೆ, ಹಾಗಾಗಿ 15/12 ಅಂತ ಹಾಕೋಬೇಕಾಗುತ್ತೆ. ಓಕೆ, 15/12 ಅಂತ ಹಾಕೋಬೇಕಾಗುತ್ತೆ ಡಿವೈಡ್ ಬೈ 100. ಇದನ್ನ ಸಾಲ್ವ್ ಮಾಡಿದ್ರೆ ಬರುತ್ತೆ ನಿಮಗೆ ಆನ್ಸರ್. ಸಿಂಪಲ್ ಇಂಟ್ರೆಸ್ಟ್ ಒಂದು ಮೆಥಡ್, ಇದು ನಾರ್ಮಲ್ ಮೆಥಡ್. ಮಾಮೂಲಿ ಕಾನ್ಸೆಪ್ಟ್ ಮೆಥಡ್ ಏನು? ಕಾನ್ಸೆಪ್ಟ್ ಮೆಥಡ್ ನೀವು ಕ್ಯಾಲ್ಕುಲೇಷನ್ ಮಾಡೋ ನೆಸಿಟಿ ಇರಲ್ಲ, ಇದು ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡಿ 12 1 12 2 ಎಷ್ಟಾಗುತ್ತೆ? 12 2 12 3 36, 0 12 5 60. ಓಕೆ, ನೆಕ್ಸ್ಟ್ ಆಗುತ್ತೆ 5 15, 5 1 5, 5 3 15, 5 4 5 2 10 0 ಅಲ್ವಾ? 5 3 15. ಓಕೆ, 5 3 15, 5 2 10 0. ಈಗ 4ರಿಂದ 5ರಿಂದ ಹೋಗುತ್ತೆ, 5 1 5, 5 4 20. ಸೊ ಇದೇನು ಮಾಡಬೇಕು? 305 ಇಂಟು 3/4. ಇದನ್ನ ಮಾಡಿ ನಿಮಗೆ ಆನ್ಸರ್ ಬರುತ್ತೆ. ಇದು ಒಂದ್ ಕಡೆ. ಇನ್ನೊಂದು ಕಡೆ ನಾರ್ಮಲ್ ಮೆಥಡ್ ಏನು? ಈಗ 3000 ನಾನು ನಿಮಗೆ ಹೇಳಿದೆ, ಡಿಸ್ಕೌಂಟ್ ಅದೆಲ್ಲ ಹೇಳಿದೆ. 5% ಇಂಟ್ರೆಸ್ಟ್ ಹಾಕ್ತೀನಿ ಸರ್. ಎಷ್ಟಾಗುತ್ತೆ ಸರ್? 1 ವರ್ಷಕ್ಕೆ. ಇನ್ನು 12 ತಿಂಗಳಿದೆ, 15 ತಿಂಗಳಿದೆ. 1 ವರ್ಷ ಅಂದ್ರೆ 12 ಮಂತ್ಸ್. ಫಾರ್ 12 ಮಂತ್ಸ್ ಅಂತ ಅಂದ್ಕೊಳ್ಳೋಣ. 12 ಮಂತ್ಸ್ 1 ವರ್ಷ ಅಥವಾ 1 ಇಯರ್ ಅಂದ್ಕೊಳ್ಳೋಣ ಇಲ್ಲಿಗೆ. ಈಗ 5% ಅಂದ್ರೆ ನೋಡಿ 1% ಅಂದ್ರೆ ಎಷ್ಟು? 10% 366. ಈ ಕಡೆ ಇನ್ನೊಂದು ಚುಕ್ಕಿ ಇಟ್ಟರೆ 36. ಸೊ ಇಲ್ಲಿ 1% ಅಂದ್ರೆ 36. ಓಕೆ, ಇಂಟು 5 ಅಂದ್ರೆ 5% ಅಂದ್ರೆ 1 × 5 ಮಾಡಬೇಕು ಅಂದ್ರೆ 36 × 5 ಮಾಡ್ಬೇಕು. ಅಷ್ಟಾಗುತ್ತೆ 36 5 360 180. 180 ತಾನೆ? 5% ಅಂದ್ರೆ ಎಷ್ಟು? 180. ಸೊ ಇಲ್ಲೇನಾಗುತ್ತೆ? 180 ಬರುತ್ತೆ. ಫೈನ್ ಸರ್. ನೆಕ್ಸ್ಟ್ ಇಲ್ಲಿ ನೋಡಿ 1 ಇಯರ್ ಅಂದ್ರೆ 12 ಮಂತ್ಸ್ ಮಾಡಿದ್ದೀನಿ. ಈಗ 1 ಇಯರ್ ಅಲ್ಲಿ ಅರ್ಧ ಎಷ್ಟು? 1 ಇಯರ್ ಅಲ್ಲಿ ಅರ್ಧ ಹಾಫ್ ಅಂದ್ರೆ 6 ಮಂತ್ಸ್ ಅಲ್ವಾ?
ಇನ್ನು 6 ಮಂತ್ಸ್ ಅಲ್ಲಿ ಅರ್ಧ, ಇದರಲ್ಲಿ 6 ಮಂತ್ಸ್ ಅಲ್ಲಿ ಅರ್ಧ ಅಂದ್ರೆ ಎಷ್ಟು? 3 ಮಂತ್ಸ್ ಅಂದ್ರೆ 1/4 ಅಂದ್ರೆ 3 ಮಂತ್ಸ್ ಅಲ್ವಾ ಸರ್? 1/4 ಅಂದ್ರೆ 3 ಮಂತ್ಸ್. ನಮ್ಗೆ 12 ತಿಂಗಳು ಪ್ಲಸ್ ಏನಾಗುತ್ತೆ 3 ತಿಂಗಳು 3 ಮಂತ್ಸ್ ಬೇಕು ಇಲ್ಲಿ ಎಕ್ಸ್ಟ್ರಾ. 15 ಮಂತ್ಸ್ ಬೇಕಾಗಿರೋದು ನಮಗೆ. ಟೋಟಲ್ ಎಷ್ಟು ಸರ್? ಟೋಟಲ್ ಎಷ್ಟು ಟೈಮು? 15 ಮಂತ್ಸ್ ಕೇಳಿದಾನೆ, ಇಯರ್ ಕೇಳಿಲ್ಲ, ಇಯರ್ ಬೇಸಿಸ್ ಮೇಲೆ ಕೇಳಿಲ್ಲ. ನೋಡಿ, ಕೇಳಿಲ್ಲ ಅಂದ್ರೆ ಒಂದು ಈ ಮೆಥಡ್ ಅಲ್ಲಿ ಮಾಡಿ, ದಿಸ್ ಇಸ್ ನೀವು ಮಾಡಿದ್ರೆ ಆನ್ಸರ್ ಬರುತ್ತೆ. ಇಲ್ಲ ನಾರ್ಮಲ್ ಮೆಥಡ್ ಅಂದ್ರೆ ಹಿಂಗ, ಕಾನ್ಸೆಪ್ಟ್ ಮೆಥಡ್ ಅಂದ್ರೆ ಹಿಂಗ್ ಮಾಡಿ. ಯಾಕಂದ್ರೆ ನೆಕ್ಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಇದೆ. ಕಾಂಪೌಂಡ್ ಇಂಟ್ರೆಸ್ಟ್ ಇದ್ದಾಗ ನೀವು ಕ್ಯಾಲ್ಕುಲೇಷನ್ ಜಾಸ್ತಿ ಆಗುತ್ತೆ ಫಾರ್ಮುಲಾ ಹೋದ್ರೆ. ಇಲ್ಲೂ ಅಷ್ಟೇ, ಇದು ಮಾಡ್ತಾ ಕೂತ್ಕೊಳ್ಳಿ, ನಿಮಗೆ ಪಾಯಿಂಟ್ ಇಲ್ಲೆಲ್ಲ ನೋಡಿ ಪಾಯಿಂಟ್ ಇದೆ ಆಪ್ಷನ್ಸ್, ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ನಾವು ಅದನ್ನ ಕ್ಯಾಲ್ಕುಲೇಷನ್ ಮಾಡಕ್ ತಪ್ಪಿಸ್ಬೇಕು. ಈಗ 180 ಆಯ್ತು ಸರ್. ಈಗ 3 ಮಂತ್, ಈಗ 3 ಮಂತ್ ಅಂದ್ರೆ ಏನು? 1/4 ಅಂದ್ರೆ 3 ಮಂತ್ಸ್ ಅಂದ್ರೆ ಇಲ್ಲಿ 5% ನ 1/4 ಮಾಡಿದ್ರೆ ಎಷ್ಟಾಗುತ್ತೆ? ಈಗ 5% ಅರ್ಧ, 5% ಅಲ್ಲಿ ಅರ್ಧ ಎಷ್ಟು ಸರ್? 5% ಅಲ್ಲಿ ಹಾಫ್ ಎಷ್ಟು? ಹಾಫ್ ಅಂದ್ರೆ ಎಷ್ಟು? 2.5% ಅಲ್ವಾ? ಇನ್ನು ಅದ್ರಲ್ಲಿ ಅರ್ಧ, ಕಾಲ್ ಭಾಗ ಅಂದ್ರೆ ಇದ್ರಲ್ಲಿ ಅರ್ಧ ಎಷ್ಟು? 1.25%. ಅಂದ್ರೆ ಇಲ್ಲಿ 1%, 1.25 ಅಂದ್ರೇನು? ಈಗ 1% ಅಂದ್ರೆ 36 ಅಂತ ಹೇಳಿದೆ ಇಲ್ಲಿ ನೋಡಿ. 1% ಅಂದ್ರೆ 36. ಓಕೆ, 0.25 ಅಂದ್ರೇನು? ಅದ್ರಲ್ಲಿ ಅರ್ಧ, 0.5 ಅಂದ್ರೆ ಅರ್ಧ 18, ಅದ್ರಲ್ಲಿ ಅರ್ಧ 9. ಅಂದ್ರೆ ಇಲ್ಲಿ ಏನಾಗುತ್ತೆ? 1.25% ಅಂದ್ರೆ ನೀವು ಹಾಕ್ಬೇಕು ಇದಕ್ಕೆ ಅಂತಂದ್ರೆ ಎಷ್ಟಾಗುತ್ತೆ? 36 + 9 ಅಂದ್ರೆ ಎಷ್ಟು? 45 ಅಲ್ವಾ? 45 ಅಪ್ರಾಕ್ಸಿಮೇಟ್ಲಿ ಬರ್ತಾ ಇದೆ. ಅಂದ್ರೆ ಇಲ್ಲಿ ಏನಾಗುತ್ತೆ? ಇಂಟ್ರೆಸ್ಟ್ 180 ರೂಪಾಯಿ ಪ್ಲಸ್ 45 ಸೇರಿಸಿದ್ರೆ ಎಷ್ಟು? 5 8 12 225 ಸಮಥಿಂಗ್ ಏನೋ ಬರುತ್ತೆ ಅಲ್ವಾ? ಇಲ್ಲಿ ನೋಡಿ, ಇದಕ್ಕೆ ನಿಯರ್ ಬೈ ಎಷ್ಟಿದೆ? 228 ಇದೆ, 225 ಸಮಥಿಂಗ್ ಬರುತ್ತೆ. ಅಂದ್ರೆ 225ಕ್ಕಿಂತ ಸ್ವಲ್ಪ ಜಾಸ್ತಿ, ಅಂದ್ರೆ 228 ಇದೆ ಇಲ್ಲಿ ನೋಡಿ. ದಿಸ್ ಇಸ್ ದ ರೈಟ್ ಆನ್ಸರ್. ಇನ್ಯಾವುದು ಸ್ವಲ್ಪ ಜಾಸ್ತಿ ಅಷ್ಟೇ, ಅಪ್ರಾಕ್ಸಿಮೇಟ್ಲಿ 225 26 ಒಳಗೆ ಬರುತ್ತೆ. 26 ನೋಡಿ, ಇದು 1 2 ಜಾಸ್ತಿ ಇರೋದು ಇದೊಂದೇ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಕಂಪ್ಲೀಟ್ ಬರುತ್ತೆ. ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡೋದು ಬೇಕಾಗಿಲ್ಲ, ಪಾಯಿಂಟ್ ನೀವು ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ ಎಕ್ಸಾಮ್ ಅಲ್ಲಿ. ಯಾಕಂದ್ರೆ ನಿಮ್ಗೆ ಯಾರು ಕ್ಯಾಲ್ಕುಲೇಷನ್ ಕೇಳಲ್ಲ, ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಟಿಕ್ ಮಾಡಿರ್ತೀರಾ ಅದು ನಿಮಗೆ ಎಕ್ಸಾಮ್ ಅಲ್ಲಿ ನೋಡೋದು. ಅರ್ಥ ಆಗ್ತಿದೆಯಲ್ಲ? ಹಿಂಗ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಕ್ವಶನ್ ನೋಡಿ, ಕಾಂಪೌಂಡ್ ಇಂಟ್ರೆಸ್ಟ್ ಅಂತಿದೆ. ಅಂದ್ರೆ ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ. ಓಕೆ, ಇದು ನೋಡಿ ನಾರ್ಮಲ್ ಮೆಥಡ್ ಅಲ್ಲಿ ಮಾಡೋದು. ಈಗ ಫಾರ್ಮುಲಾ ಮೆಥಡ್ ಅಲ್ಲಿ ಮಾಡೋದಾದ್ರು ಮಾಡ್ಬೋದು. ನೋಡಿ, ಪ್ರಿನ್ಸಿಪಲ್ ಅಮೌಂಟ್ ಏನ್ ಕೊಟ್ಟಿದ್ದಾನೆ? 15,000 ಕೊಟ್ಟಿದ್ದಾನೆ. ಓಕೆ, 15,000. ರೇಟ್ ಆಫ್ ಇಂಟ್ರೆಸ್ಟ್ 18% ಕೊಟ್ಟಿದ್ದಾನೆ. ಟೈಮ್ ಪೀರಿಯಡ್ ಟಿ ನಿಮಗೆ 3 2/4 ಇಯರ್ಸ್ ಅಂತ ಕೊಟ್ಟಿದ್ದಾನೆ. ಅಂದ್ರೆ 3 2/4 ಇಯರ್ಸ್ ಅಂದ್ರೆ ಹಿಂಗ್ ಬರೀಬಹುದಲ್ವಾ? ಇದನ್ನ ಹಿಂಗ್ ಬರೀಬಹುದು. 3 + 2/4 ಅಂತ ಬರೆದ್ರೆ 2 1 2 2 ಅಂದ್ರೆ 3 1/2 ಅಂದ್ರೆ 3.5 ಇಯರ್ಸ್ ಅಂತ ಬರೀಬಹುದು. ಸೊ ಟೈಮು ನಾವು 3.5 ಇಯರ್ಸ್ ಅಂತ ಕೂಡ ಬರೀಬಹುದಲ್ವಾ? ಎಸ್, ಬರೀಬಹುದು. ಓಕೆ, ಬರ್ಕೋಬಹುದು. ಇದಕ್ಕೆ ಫಾರ್ಮುಲಾ ಇದೆ, ನಿಮ್ಗೆ ಗೊತ್ತಿದೆ ನೋಡಿ. ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೇನು? ನಿಮಗೆ ಟೋಟಲ್ ಅಮೌಂಟ್ ಏನಿದೆ, ಟೋಟಲ್ ಅಮೌಂಟ್ ಏನ್ ಬರುತ್ತೆ ಕ್ಯಾಲ್ಕುಲೇಷನ್ ಮಾಡಿದಾಗ ಮೈನಸ್ ಪ್ರಿನ್ಸಿಪಲ್ ಪಿ ಮಾಡಬೇಕು. ಓಕೆ, ಇಲ್ಲಿ ಪಿ ಪ್ರಿನ್ಸಿಪಲ್ ಮಾಡಿದ್ರೆ ನೀವು ಕಾಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ. ಕೇಳಿದ್ರೆ ಅವನು ಚಕ್ರ ಬಡ್ಡಿ ಕೇಳಿದ್ದಾನೆ. ಓಕೆ ಓಕೆ ಸೊ ಇದು ಮಾಡ್ಬೇಕಂದ್ರೆ ನಿಮ್ ಫಾರ್ಮುಲಾ ಇದೆ, ಏನಿದೆ? ಫಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ಟೋಟಲ್ ಅಮೌಂಟ್ ಕಂಡುಹಿಡಬೇಕು. ಟೋಟಲ್ ಅಮೌಂಟ್ ಅಂದ್ರೆ ಏನು? ಪಿ ಇಂಟು 1 + R/100 whole to the power of n ಅಂತ. ಎನ್ ಅನ್ನ ನಂಬರ್ ಆಫ್ ಪೀರಿಯಡ್ ಅಂತ ಕರಿತೀವಿ ಅಲ್ವಾ? ಇಲ್ಲಿ ನೋಡಿ 3.5 ಇಯರ್ ಇದೆ ಇಲ್ಲಿ ಟೈಮ್ ಪೀರಿಯಡ್. ಅಂದ್ರೆ ಇದನ್ನ ಹಿಂಗ್ ಬರೀಬಹುದು, ಪಿ ಇಂಟು 1 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 18/100 whole to the power of 1. ಫಸ್ಟ್ 3 ಇಂಟು, ಯಾಕಂದ್ರೆ 0.5 ಇದೆ ನೋಡಿ. 0.5 ಅಂದ್ರೆ ಅರ್ಧ ಪರ್ಸೆಂಟ್ ಟೈಮು, ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅರ್ಧ ಆಗ್ಬೇಕು. ಅಂದ್ರೆ 1 ಪ್ಲಸ್ ಇಲ್ಲಿ ನೋಡಿ 18/2 ಮಾಡ್ಬೇಕಿಲ್ಲಿ. 18/2 ಡಿವೈಡ್ ಬೈ 100 ಇಂಟು ಮಾಡಬೇಕು. ಅಂದ್ರೆ ಇದೇನಾಗುತ್ತೆ? ಪಿ ಇಂಟು 1 ಪ್ಲಸ್ 18/100 whole to the power of 3 ಇಂಟು 1 ಪ್ಲಸ್ 9/100. ಇದನ್ನು ಮಾಡಿದ್ರೆ ನಿಮಗೆ ಫಸ್ಟ್ ಟೋಟಲ್ ಅಮೌಂಟ್ ಸಿಗುತ್ತೆ. ಬಂದಿದ್ದಲ್ಲಿ 15,000 ಕಳಿಬೇಕು. ಕ್ಯಾಲ್ಕುಲೇಷನ್ ಜಾಸ್ತಿ ಆಗೋಯ್ತು. ಇಲ್ಲಿ ಪಿ ಅಷ್ಟು 15,000. ಇದು 15,000 ಇಂಟು 1 ಪ್ಲಸ್ 18/100 whole to the power of 3 ಇಂಟು 1 ಪ್ಲಸ್ 9/100 ಮಾಡಬೇಕು. ಫುಲ್ ಜಾಸ್ತಿ ಆಗೋಯ್ತು ಕ್ಯಾಲ್ಕುಲೇಷನ್. ನಾನು ಅದಕ್ಕೆ ಕಾನ್ಸೆಪ್ಟ್, ಇಲ್ಲೂ ಅಷ್ಟೇ ಕಾನ್ಸೆಪ್ಟ್ ಯೂಸ್ ಮಾಡಿ ಅಂತ. ಒಂದೊಂದ್ಸಲ ನಿಮಗೆ ಸಿಂಪಲ್ ಇದ್ದಾಗ ಈ ತರ ಫಾರ್ಮುಲಾ ಯೂಸ್ ಮಾಡ್ಕೋಬಹುದು. ಸಿಂಪಲ್ ಕ್ಯಾಲ್ಕುಲೇಷನ್ ಜಾಸ್ತಿ ಆಗ್ಬಿಡುತ್ತೆ. ಕಾನ್ಸೆಪ್ಟ್ ಅಂದ್ರೇನು? ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಏನಾಗುತ್ತೆ? ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಮಾಡೋದು ಬೇಕಾಗಿರಲ್ಲ. ಈಗ ಫಾರ್ ಎಕ್ಸಾಂಪಲ್ 15,000 ಇದೆ ಸ್ನೇಹಿತರೆ, 15,000 ಇದೆ. ಓಕೆ, 18% ಪರ್ ಆ್ಯನಮ್ ಎಷ್ಟು? 3.5 ವರ್ಷ. ಇಲ್ಲಿ ಕಂಡಿಟ್ಕೊಂಡು 3.5 ವರ್ಷ. ಇಷ್ಟು ಮಾತ್ರ ಕಂಡಿಟ್ಕೊಂಡ್ರೆ ಸಾಕು ನೀವು, 3.5 ವರ್ಷ. ಓಕೆ, ಕಾಂಪೌಂಡೆಡ್ ಆನ್ಯುಯಲಿ ಅಂದ್ರೆ ಇಂಟ್ರೆಸ್ಟ್ಗೆ ಇಂಟ್ರೆಸ್ಟ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ 3.5 ವರ್ಷ ಅಲ್ವಾ? ಫಸ್ಟ್ ನೀವೇನ್ ಮಾಡ್ತೀನಿ ನಾನು? 1 ವರ್ಷ, 2 ವರ್ಷ, 3 ವರ್ಷ ಪ್ಲಸ್ ಹಾಫ್ ಇಯರ್ ತಗೋಬಹುದು. ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರು, ಇಲ್ಲಿ ಹಾಫ್ ಇಯರ್. ಓಕೆ,
ನೋಡಿ ಈಗ 15,000ಕ್ಕೆ 18% ಅಂದ್ರೆ ಎಷ್ಟು, ಫಸ್ಟ್ ಅದನ್ನು ತಿಳ್ಕೊಂಬೋಣ. ಇಲ್ಲಿ ನೋಡಿ 15,000ಕ್ಕೆ 18% ಅಂದ್ರೆ 10% ಅಂದ್ರೆ 1,500. 1% ಅಂದ್ರೆ ಎಷ್ಟು, 1% ಅಂದ್ರೆ 150 ಅಲ್ವಾ. 1% ಅಂದ್ರೆ 150. 150 ಇಂಟು ನಾನು ಏನ್ ಮಾಡಬೇಕು, 8 ಮಾಡಬೇಕು 18%ಗೆ. 150 ಇಂಟು 8 ಮಾಡಿದ್ರೆ 1,200 ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ 18% ಅಂದ್ರೆ ನಮ್ಗೆ 1,500 ಪ್ಲಸ್ 1,200 ಮಾಡಿದ್ರೆ 2,700 ರೂಪಾಯಿ ಆಯ್ತು. ಇಲ್ಲಿ ನೋಡಿ, ಇಲ್ಲಿ 2,700, ಎರಡನೇ ವರ್ಷ 2,700, 2,700, ಇಲ್ಲಿ ಅರ್ಧ ವರ್ಷ, ಅರ್ಧ ಅಂದ್ರೆ ಎಷ್ಟು, 2,700 ಕಮ್ಮಿ ಎಷ್ಟು, 1,400 ಅಂದ್ರೆ 1,350. ಇದು ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್. ನಮ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಏನು, ಇದಕ್ಕೆ 2,700ಕ್ಕೆ ಎರಡನೇ ವರ್ಷ ಇದೆಯಲ್ಲ, ಇದಕ್ಕೆ 18% ಹಾಕ್ಬೇಕು. ಇಲ್ಲಿ ಬರೋದ್ನು ಇದ್ರ ಜೊತೆ ಕೂಡಿ ಇದಕ್ಕೆ 18% ಹಾಕ್ಬೇಕು. ಅದು ಕಾಂಪೌಂಡ್ ಇಂಟ್ರೆಸ್ಟ್. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ 2,700 18% ಅಂದ್ರೆ ಎಷ್ಟು ಸರ್, ಇಲ್ಲಿ ಹಾಕ್ತೀನಿ, ಎಷ್ಟಾಗುತ್ತೆ ಇದಕ್ಕೆ, ಎರಡನೇ ವರ್ಷಕ್ಕೆ ಇದಕ್ಕೂ ಬಡ್ಡಿ ಸಿಗುತ್ತೆ, ಅದು ಚಕ್ರ ಬಡ್ಡಿ, ಅದನ್ನ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳುದು. ಈಗ 1% ಅಂದ್ರೆ ಎಷ್ಟು, 10% 270, 1% ಅಂದ್ರೆ 27, 1% ಅಂದ್ರೆ 27 ಅಲ್ವಾ. 10% ಅಂದ್ರೆ 270. ಸೊ 27 ಇಂಟು 5 ಮಾಡೋದು ಎಷ್ಟಾಗುತ್ತೆ, 7 ಇಂಟು 5 ಮಾಡೋದು ಎಷ್ಟಾಗುತ್ತೆ, 135 ಆಗುತ್ತೆ ಅಲ್ವಾ. ಪ್ಲಸ್ 135 ಪ್ಲಸ್ 270 ಸೇರಿಸಬೇಕು. 270 ಪ್ಲಸ್ 135 ಅಪ್ರಾಕ್ಸಿಮೇಟ್ಲಿ ನಿಮಗೆ ಇಲ್ಲಿ ಎಷ್ಟು ಬರುತ್ತೆ ಸರ್, 400 405 ತನಕ ಬರುತ್ತೆ. ಇಲ್ಲೂ ಕೂಡ 405 ಬರುತ್ತೆ ಅಲ್ವಾ ಸರ್. ಇಲ್ಲೂ ಕೂಡ ಏನಾಗುತ್ತೆ, 405 ತನಕ ಬರುತ್ತೆ ಅಲ್ವಾ. ಪ್ಲಸ್ ಇದಕ್ಕೂ ಬಡ್ಡಿ ಹಾಕ್ಬೇಕು 3ನೇ ವರ್ಷಕ್ಕೆ, ಇದಕ್ಕೂ ಬಡ್ಡಿ ಹಾಕ್ಬೇಕು 4ನೇ ವರ್ಷಕ್ಕೆ. ಬಟ್ ನಾನು ಅಪ್ರಾಕ್ಸಿಮೇಟ್ಲಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಎಕ್ಸಾಮ್ ಅಲ್ಲಿ ಹಿಂಗೆ ನೀವು ಕಾನ್ಸೆಪ್ಟ್ ಗೊತ್ತಿದೆ ಹಿಂಗ್ ಮಾಡ್ಬೋದು. ಹಿಂಗ್ ನೋಡಿ, ಇಲ್ಲಿ 2,700, 2 2 4 2 6 6 1 7 ಎಷ್ಟಾಯ್ತು ಕೂಡಿ 7, ಇಲ್ಲಿ 7 3 21 7 8 910 9,018 4,400 400 400 800 ಕೂಡಿ ಅದನ್ನ ಅಪ್ರಾಕ್ಸಿಮೇಟ್ಲಿ ಕೂಡಿ. ನೋಡಿ ಈಗ ಹೇಳ್ತೀನಿ, 2,700ನ 3 ಸಲ ಮಾಡಬೇಕು. 2,700ನ 3 ಸಲ ಮಾಡಿದ್ರೆ ನಿಮಗೆ 8,100 ಬರುತ್ತೆ. ಪ್ಲಸ್ 1,350 ಹಾಕ್ಬೇಕು, 9,450 ಆಗುತ್ತೆ. ಇಲ್ಲಿ 405 ಎಷ್ಟಿದೆ, 1,220 ಆಗುತ್ತೆ. ಪ್ಲಸ್ 1,220 ಅಂತ ಅನ್ಕೋಣ ಅಪ್ರಾಕ್ಸಿಮೇಟ್ಲಿ. ಓಕೆ, ಸೊ ಎಷ್ಟಾಯ್ತು ಇಲ್ಲಿ ನಾವು ನೋಡಿದಾಗ ಇಲ್ಲಿ ಇಷ್ಟಕ್ಕೇನೆ ನಿಮಗೆ ಎಷ್ಟು ಬರುತ್ತೆ, 10,000 ಚಿಲ್ಲರೆ, ಒಂದು 11,000, 10,600 700 ತನಕ ಬರುತ್ತೆ, 11,000 ತನಕ ಬರುತ್ತೆ. ಪ್ಲಸ್ ಇದಕ್ಕೂ ಬಡ್ಡಿ ಹಾಕ್ಬೇಕು, ಇದಕ್ಕೂ ಬಡ್ಡಿ ಹಾಕ್ಬೇಕು, ಇದಕ್ಕೂ ಬಡ್ಡಿ ಹಾಕ್ಬೇಕು, ಇದಕ್ಕೂ ಬಡ್ಡಿ ಹಾಕ್ಬೇಕು, ಚಕ್ರ ಬಡ್ಡಿ ಅಂದ್ರೆ. ಅವಾಗ ಏನಾಗುತ್ತೆ ನಿಮ್ಗೆ 11,800 ಚಿಲ್ಲರೆ ಆದ್ರೆ 10,900 ಸ್ವಲ್ಪ ಜಾಸ್ತಿ ಆಗುತ್ತೆ, 11,000ಕ್ಕಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ, 11,800 ತನಕ ಬರುತ್ತೆ. ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಇದು ಅಪ್ರಾಕ್ಸಿಮೇಟ್ ಮೆಥಡ್, ವಿತೌಟ್ ಕ್ಯಾಲ್ಕುಲೇಷನ್ ಮಾಡುವಂತ ಮೆಥಡ್ ಇದು. ಅಂದ್ರೆ ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಚಕ್ರ ಬಡ್ಡಿ ಅಂದ್ರೇನು, ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೇನು, ಓಕೆ, ಎಷ್ಟು ವರ್ಷ ಹಾಕ್ತಾರೆ, ಈ ತರ ಇದು ನೀವು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮಾಡ್ಬೋದು. ಇದು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಇಷ್ಟು ಟೈಮ್ ತಗೊಂಡೆ. ನಿಮಗೆ ಕಾನ್ಸೆಪ್ಟ್ ಅನ್ನೋದು ಗೊತ್ತಿದ್ರೆ ಇದನ್ನ ನೀವು ಟಕ್ ಅಂತ ನೀವು ಮಾಡಬಹುದು. ಅಂದ್ರೆ 1 to 2 minutes ಒಳಗೆ ಈ ಕ್ವಶನ್ ಮುಗಿಸ್ಬೋದು ಮ್ಯಾಕ್ಸಿಮಮ್ ಅಂದ್ರೆ. ಓಕೆ, ನಿಮಗೆ ಅವಾಗ ಗೊತ್ತಾಗುತ್ತೆ. ದಿಸ್ ಇಸ್ ಬೇಕಾದ್ರೆ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಕೂತ್ಕೊಂಡ್ರೆ ನಿಮಗೆ 10 ನಿಮಿಷ 5 ನಿಮಿಷ 10 ನಿಮಿಷ ಆಗುತ್ತೆ. ಅಷ್ಟೋ ತನಕ ಮಾಡಬಾರ್ದು ನೀವು. ಅಕಸ್ಮಾತ್ ಅಂತ ಪ್ರಸಂಗ ಬಂದ್ರೆ ಆ ಕ್ವಶನ್ ಮಾಡಕ್ಕೆ ಹೋಗ್ಬಾರ್ದು. ನೀವು ಹೋದ ತಕ್ಷಣ ಗೊತ್ತಾಗ್ಬಿಡ್ಬೇಕು ನಿಮ್ಗೆ, ಇದು ತುಂಬಾ ಕ್ಯಾಲ್ಕುಲೇಷನ್ ತಗೊಳುತ್ತೆ, ಈ ಕ್ವಶನ್ ನಾವು ಸ್ಕಿಪ್ ಮಾಡಬೇಕು. ಯಾವ್ದು ಕ್ವಶನ್ ಈಸಿ ಇರುತ್ತೆ, ಬೇಗ ಆಗುತ್ತೆ ಅಂತ ಕ್ವಶನ್ ಬೇಗ ಅಟೆಂಡ್ ಮಾಡಬೇಕು. ಓಕೆ, ಅರ್ಥ ಆಗ್ತಿದೆ ಅನ್ಕೋತೀನಿ. ಸೊ ಯಾಕಂದ್ರೆ ಟೈಮ್ ಕನ್ಸ್ಯೂಮ್ ಆಗಿದ್ರೆ ಬೇರೆ ಈಸಿನ ನೀವು ಎಲ್ಲಾ ಕ್ವಶನ್ಸ್ ಅಟೆಂಡ್ ಮಾಡಕ್ಕಾಗಲ್ಲ ಎಕ್ಸಾಮ್ ಅಲ್ಲಿ. ಸೊ ಈ ಮೆಥಡ್ ಅಲ್ಲಿ ಮಾಡೋದು ನಿಮಗೆ 11,000ಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ. ಅಂದ್ರೆ 11,084 ಇದೆ ಅಷ್ಟೇ, ಬರೀ 11,000 ಅಪ್ರಾಕ್ಸಿಮೇಟ್ಲಿಗಿಂತ ಜಾಸ್ತಿ. ಅಂದ್ರೆ ನೆಕ್ಸ್ಟ್ ಜಾಸ್ತಿ ಇರೋದೇ 11,864. ಸೊ ದಿಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ ಈ ತರ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇದೆ ಡಿಫಿಕಲ್ಟಿ ಏನಿಲ್ಲ, ಲೆಂತಿ ಪ್ರೋಸೆಸ್ ಅಷ್ಟೇ. ನೀವು ಕ್ಯಾಲ್ಕುಲೇಷನ್ ಅಂದ್ರೆ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಕ್ಯಾಲ್ಕುಲೇಷನ್ ಮಾಡದೇ ಬೇಕಾಗಲ್ಲ. ಓಕೆ, ಸೊ ನೆಕ್ಸ್ಟ್ ಮುಂದೆ ಇದ್ರ ಬಗ್ಗೆ ಒಂದಷ್ಟು ವಿಡಿಯೋಸ್ಗಳು ತರ್ತೀನಿ. ಇಷ್ಟ ಆಗಿದೆ ಅನ್ಕೋತೀನಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ನೋಡಿ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಇನ್ನೂ ಒಂದಷ್ಟು ಕ್ವಶನ್, ಇನ್ನೂ ಒಂದೆಲ್ಲ ತಗೊಂಡ್ಬರ್ತೀನಿ. ನೋಡಿ, ಇದನ್ನ ಬೇಕಾದ್ರೆ ನೀವು ಬೇರೆ ಕಡೆ ನೋಡಿ, ಈ ಮೆಥಡ್ ಅಲ್ಲಿ ಮಾಡಿ ಎಷ್ಟು ದೊಡ್ಡ ಇರುತ್ತೆ, ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡಕ್ಕೆ ತಪ್ಪಾಯ್ತು ಅಂದ್ರೆ ಮುಗೀತು. ಸೊ ಹಂಗಾಗಬಾರ್ದು. ಓಕೆ ಫೈನ್ ಸರ್, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.